ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರಿಗೆ ವಂದಿಸುತ್ತಾ, ಸ್ವರ್ಣಮಾಲಾ ಪತ್ರಿಜಿ ಅಮ್ಮನವರಿಗೆ ವಂದಿಸುತ್ತಾ, PSSM ಮೂವ್ಮೆಂಟ್ನ ಎಲ್ಲ ಸೀನಿಯರ್ ಪಿರಮಿಡ್ ಮಾಸ್ಟರ್ಗಳಿಗೆ ವಂದಿಸುತ್ತಾ, ಹರಿವಾಯು ಗುರುಗಳಿಗೆ ವಂದಿಸುತ್ತಾ, ಭಗವಂತ ನಾರಾಯಣನಿಗೆ ವಂದಿಸುತ್ತಾ, ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಭಾಗವಹಿಸಿದಂತಹ ಎಲ್ಲ ಧ್ಯಾನಯೋಗಿ ಬಂಧುಗಳಿಗೆ ವಂದಿಸುತ್ತಾ, ನಮ್ಮೆಲ್ಲರ ಮಾಸ್ಟರ್ ಆದಂತಹ ಗ್ರ್ಯಾಂಡ್ ಮಾಸ್ಟರ್ ಪ್ರಭುಚಿತ್ ಮಾಸ್ಟರ್ ಅವರಿಗೆ ವಂದಿಸುತ್ತಾ, ನಮ್ಮ ಈ ಧ್ಯಾನ ಯಜ್ಞದಲ್ಲಿ ನಾವೆಲ್ಲರೂ ಮುಂದುವರಿಯೋಣ ಅಂತ ಹೇಳ್ತಾ, ಈ ನಮ್ಮ ಧ್ಯಾನ ಯಜ್ಞಕ್ಕೆ ಸಮಸ್ತ ಬ್ರಹ್ಮಾದಿ ದೇವತೆಗಳನ್ನ ಯಕ್ಷ ಗಂಧರ್ವ ಕಿನ್ನರರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಮೇಲಿನ ಲೋಕಗಳ ಎಲ್ಲ ಹಾಸ್ಟೆಲ್ ಮಾಸ್ಟರ್ಸ್ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಎಲ್ಲ ಎನ್ಲೈಟೆಡ್ ಮಾಸ್ಟರ್ಸ್ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಸಪ್ತರ್ಷಿಗಳನ್ನ, ಸಪ್ತರ್ಷಿ ಪತ್ನಿಯರನ್ನ, ತ್ರಿಮೂರ್ತಿಗಳನ್ನ, ತ್ರಿಶಕ್ತಿಯರನ್ನ ಆವಾಹನೆಯನ್ನು ಮಾಡೋಣ. ನಮ್ಮೆಲ್ಲರ ಪೂರ್ಣಾತ್ಮನನ್ನ ಆವಾಹನೆಯನ್ನು ಮಾಡೋಣ. ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿ ಈ ಬ್ರಹ್ಮಾಂಡದಲ್ಲಿ ಯಾರೆಲ್ಲ ತಪಸ್ಸು ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ, ಯೋಗಿಗಳು, ಸಿದ್ಧಪುರುಷರು, ಶಿವಮುನಿಗಳು, ಹಿಮಾಲಯದ ಯೋಗಿಗಳು, ಅವರೆಲ್ಲರ ಚೈತನ್ಯವನ್ನು ಕೂಡ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಆವಾಹನೆಯನ್ನು ಮಾಡೋಣ. ಈ ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲ ಆಸ್ಟ್ರಲ್ ಪಿರಮಿಡ್ಗಳನ್ನ, ಆಸ್ಟ್ರಲ್ ಕ್ರಾಪ್ ಸರ್ಕಲ್ಗಳನ್ನ, ಆಸ್ಟ್ರಲ್ ಕ್ರಿಸ್ಟಲ್ಗಳನ್ನ ಆವಾಹನೆಯನ್ನು ಮಾಡೋಣ. ಅವುಗಳ ಎಲ್ಲ ಶಕ್ತಿಯನ್ನ ನಮ್ಮ ಈ ಧ್ಯಾನದಲ್ಲಿ ಪಡೆಯೋಣ. ವಿಶ್ವರೂಪಿಯಾದ ಪರಬ್ರಹ್ಮ ಸ್ವರೂಪಿಯಾದ ಭಗವಂತನನ್ನ ಆವಾಹನೆಯನ್ನು ಮಾಡಿದ ಅವರೆಲ್ಲರ ಚೈತನ್ಯ ಫ್ರೀಕ್ವೆನ್ಸಿಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಈ ಧ್ಯಾನ ಯಜ್ಞದಲ್ಲಿ ಮುಂದುವರಿಯೋಣ ಅಂತ ಹೇಳ್ತಾ, ಮಾಸ್ಟರ್ಸ್ ನಾವೀಗಾಗಲೇ ಭಗವದ್ಗೀತೆ ಚಿಂತನೆಯನ್ನು ಮಾಡ್ತಾ ಇದ್ವಿ. ಅದರಲ್ಲಿ ಎರಡನೇ ಅಧ್ಯಾಯದಲ್ಲಿ ಕೃಷ್ಣ ಕರ್ಮ ಮತ್ತೆ ಜ್ಞಾನ ಮತ್ತೆ ಕರ್ಮದ ಬಗ್ಗೆ ಹೇಳ್ತಾ ಬಂದ. ಆಯ್ತಾ? ಓಕೆ. ನಮಸ್ತೆ ಸರ್. ಹಾ ಮೇಡಮ್. ನಮಸ್ತೆ. ಈಗ ಒಂದು 2-3 ಜನ ಜಾಯ್ನ್ ಆಗಿದ್ದಾರೆ ನೋಡಿ. ಓಕೆ ಉಮೇಶ್ ಅಂತ, ಲತಾ ಅಂತ, ರಾಣಿ ಅಂತ. ಓಕೆ ಅವ್ರಿಗೆ ಕೊಟ್ಟು ನಾನ್ ಜಾಯ್ನ್ ಆದೆ ಸರ್. ಓಕೆ ಮೇಡಮ್. ಸ್ವಲ್ಪ ಹೊತ್ತಾದ್ರೂ ಸರ್ ತುಂಬಾ ವೈಬ್ರೇಷನ್ ಬಂತು. ಇವತ್ತಂತೂ ಸಿಕ್ಕಾಪಟ್ಟೆ ತುಂಬಾ ಚೆನ್ನಾಗಿ ನಂಗೆ ಒಂದು ಎಂಜಾಯ್ ಮಾಡಿದೆ ಸರ್. ಹೆಂಗೆ ಅಂತಂದ್ರ ಬ್ರಹ್ಮಾಂಡದಿಂದ ಕಾಸ್ಮಿಕ್ ಎನರ್ಜಿ ಹೆಂಗ ಬಂತು ಅಂತ ಲೇಟ್ ಆಗಾದ್ರುನು ನನ್ನ ಒಂದು ಬಾಡಿ ಎಲ್ಲಿ ತೂಗ್ತಾ ಇತ್ತು ಸರ್. ಅದು ತುಂಬಾ ಜನ ಕೂತಿದ್ದಾರೆ ಮಾಸ್ಟರ್ಸ್ ಗಳೆಲ್ಲ. ನೀವು ಹೇಳ್ಕೊಡ್ತಾ ಇದ್ದೀರಾ, ಆ ರೀತಿ ಧ್ಯಾನ ಹೇಳ್ಕೊಡ್ತಾ ಇದ್ದಾರೆ, ಆ ರೀತಿ ಕಾಣ್ತು. ಯಾರು ಮಾಸ್ಟರ್ಸ್ ಗಳು ಆದ ತಕ್ಷಣನೇ ಇವಾಗ ಬಂತು ಸರ್. ನೋಡಿ ನನಗೆ ಅದ್ರಲ್ಗೆ ಕುತ್ಕೊಬಿಟ್ಟೆ, ನನ್ನೊಳಗ್ ನಾನು ಹೊಂಟೋದೆ. ಹೊಟ್ಟೆ ಎಲ್ಲ ತಣ್ಣಗಾಯ್ತು, ಹೊಟ್ಟೆ ಎಲ್ಲ ಒಂಥರ ಶೇಕ್ ಆದಾಗ ಆಗ್ತಾ ಇತ್ತು, ಮೈಯೆಲ್ಲ ಆಯ್ತು ಆಲ್ಟು ಹೊಡ್ಕೊತಾ ಇತ್ತು. ಹಂಗೆ ತುಂಬಾ ಎಂಜಾಯ್ ಮಾಡಿದೆ. ಹೊಡ್ಕೊತಾ ಇತ್ತು ಅಂದ್ರೆ ನಾವು ಅದನ್ನ ನೆಗೆಟಿವ್ ಅಲ್ಲ, ಪಾಸಿಟಿವ್ ಆಗಿ ತಗೊಂಡೆ. ತುಂಬಾ ಚೆನ್ನಾಗಿತ್ತು, ಮೈಯೆಲ್ಲ ವೈಬ್ರೇಷನ್ ಇತ್ತು. ಓಕೆ, ಜಾಯ್ನ್ ಆದ್ರು. ಅವ್ರಿಗೂ ಲಿಂಕ್ ಕಳ್ಸೋದು ಮಾಡೋದು ಅಷ್ಟೊತ್ತಾಗ್ಬಿಡ್ತು. ಮತ್ತೆ ನಂದು ಮೊಬೈಲ್ ಪ್ರಾಬ್ಲಮ್ ಆಯ್ತು, ಕಟ್ ಆಯ್ತು. ಉಮೇಶ್ ಸರ್ ಥ್ಯಾಂಕ್ಸ್ ಹೇಳ್ತೀನಿ. ನನ್ಗೆ ಗುಡಕ್ಕೆ ಸರ್ ಮಿಸ್ ಆಗ್ಬಿಡುತ್ತೆ ಸರ್ ಅಂದೆ. ಅವರು ಇಷ್ಟೊತ್ತಲ್ಲ ಸರ್ ಕಟ್ ಆಗ್ಬಿಡುತ್ತೆ, 12 ಗಂಟೆ ಮೇಲೆ ನೈಟ್ ಎಲ್ಲ ಚೆನ್ನಾಗಿ ಬರುತ್ತೆ ಸರ್. ಅದು ಹಂಗಾಗುತ್ತೆ. ಭಗವದ್ಗೀತೆ ನನ್ನ ಮಿಸ್ ಆಗಿದೆ, ನನಗ ದುಡ್ಡು ಹಾಕ್ಸಿ ಅಂತಂದೆ. ಅವ್ರು ಹಾಕ್ಸಿದ್ರು ಸರ್. ಈಗ ರೀಚಾರ್ಜ್ ಮಾಡಿದ್ರು ಸರ್. ಉಮೇಶ್ ಸರ್ ಇದ್ರೆ ಅವ್ರಿಗೊಂದು ಥ್ಯಾಂಕ್ಸ್ ಸರ್, ತುಂಬಾ ಥ್ಯಾಂಕ್ಸ್. ಓಕೆ ಸರ್, ಶುರು ಮಾಡಿ ಸರ್, ಟೈಮ್ ವೇಸ್ಟ್ ಮಾಡೋದು. ಉಮೇಶ್ ಸರ್ ನಮಸ್ತೆ ಸರ್. ಇಲ್ಲ, ಅವರು ನಮಗೆ ಬರೀ ಗೊತ್ತಿದ್ದಾರೆ. ಓಕೆ, ಮಾತಾಡ್ಸೋಣ ಸರ್, ಆಮೇಲೆ ಮಾತಾಡ್ತೀನಿ ಆಯ್ತಾ. ಈಗ ಸ್ಟಾರ್ಟ್. ಓಕೆ ಸರ್, ಥ್ಯಾಂಕ್ ಯು. ಆಮೇಲೆ ಕೇಳಿ ಎಲ್ಲರೂ, ಭಗವದ್ಗೀತೆ ಇದು ನಡೆಯುವಾಗ ತುಂಬಾ ಪವರ್ ಇರುತ್ತೆ, ಅಂದ್ರೆ ಎನರ್ಜಿ, ಹೆವಿ ಎನರ್ಜಿ ಇರ್ತದೆ. ಎಲ್ಲ ಮಾಸ್ಟರ್ಸ್ ಕನೆಕ್ಟ್ ಆಗಿರ್ತಾರೆ. ಹಾಗಾಗಿ ಎಂಜಾಯ್ ಮಾಡಿ ಚೆನ್ನಾಗಿ. ನಾವು ಎರಡನೇ ಅಧ್ಯಾಯದಲ್ಲಿ ಕೃಷ್ಣನನ್ನ ಉಪದೇಶವನ್ನ ಕೇಳ್ತಾ ಇದ್ವಿ. ಅಲ್ಲಿ ಕೃಷ್ಣ ಹೇಳ್ತಾ ಇದ್ದ, ಮೊದಲು ಜೀವ ಮತ್ತೆ ಆತ್ಮ ಪರಮಾತ್ಮನ ಒಂದು ಆ ಏನು ಮೂಲದ ಬಗ್ಗೆ ಹೇಳಿದ. ಜೀವನಿಗೆ ನನಗೆ ಹೇಗೆ ಸಾವು ಅಥವಾ ಆದಿ ಅಂತ್ಯ ಅನ್ನೋದಿಲ್ಲವೋ ಹಾಗೆ ಆತ್ಮನಿಗೂ ಕೂಡ ಇಲ್ಲ ಅನ್ನೋದನ್ನು ಹೇಳ್ತಾ ಬಂದ. ಅದಾದ್ಮೇಲೆ ತಾನು ಹೇಳಿದ ಜ್ಞಾನ ಮತ್ತೆ ಕರ್ಮದ ಬಗ್ಗೆ ಹೇಳಿದ. ಜ್ಞಾನ ಮತ್ತೆ ಕರ್ಮದ ಬಗ್ಗೆ ಹೇಳ್ತಾ, ಬರೀ ಕರ್ಮ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲಪ್ಪ, ನಾನು ಸಿಗೋಲ್ಲ. ಬರೀ ಕರ್ಮ ಮಾಡ್ತಾ ಅಂದ್ರೆ ಜ್ಞಾನ ಇರೋಲ್ಲ. ಯಾಕೆ ಮಾಡ್ತೀನಿ, ಯಾಕೆ ಮಾಡಬೇಕು, ಅದ್ರ ಹಿಂದಿನ ಅರ್ಥ ಏನು, ಅದರ ಯಾವುದನ್ನು ಸರಿಯಾಗಿ ತಿಳಿಯದೆ ಸುಮ್ಮನೆ ಮಾಡೋದು ಮಾಡೋದು ಮಾಡೋದು, ಪ್ರದಕ್ಷಿಣೆ ಹಾಕೋದು ಹಾಕೋದು ಹಾಕೋದು, ದೇವ್ರ ಪೂಜೆ ಮಾಡೋದು ಮಾಡೋದು, ಇದರಿಂದ ನಾನು ಸಿಗ್ತೀನಿ. ನಾನು ಈ ಕರ್ಮದಿಂದ ನಾನು ಈ ಕರ್ಮ ಅಂದ್ರೆ ಕೆಲಸ ಅಂತ,
ಬರೀ ಕೆಲಸದಲ್ಲಿ ನಿರತನಾಗಿರ್ತಾನೆ, ಆದ್ರೆ ಹಿಂದಿನ ಮುಂದಿನ ಅಂತ ಯಾವುದರ ಅರಿವು ಇರೋಲ್ಲ. ಅದರಿಂದ ಅವನಿಗೆ ಆ ನನ್ನನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದಾ ಅಂತಂದ್ರೆ ಕೃಷ್ಣ ಕಡಾಖಂಡಿತವಾಗಿ ಹೇಳಿದ, ಖಂಡಿತ ನಾನು ಅವನಿಗೆ ಸಿಗೋಲ್ಲ. ಹೇಗೆ ಒಬ್ಬ 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 ಮನುಷ್ಯ ತಾನು ಒಂದು ಬಾವಿಯನ್ನ ತೆಗೆದು, ಮನೆಯಲ್ಲಿ ಬಾವಿ ತೆಗೆದು ಅದು ಕೇವಲ ಅವನು ಮಾತ್ರ ಉಪಯೋಗಿಸಿಕೊಳ್ಳಬಲ್ಲನೆ ಹೊರತು ಅದು ಎಲ್ಲರಿಗೂ ಅದು ಸಿಗುವಂತದ್ದಲ್ಲ. ಹಾಗೆ ಅದೇ ಒಂದು ನದಿ ತಾನು ಹರಿದು ಎಲ್ಲ ಕಡೆ ಹೋಗಿ ಆ ಅದು ಏನ್ ಮಾಡ್ತದೆ, ನೂರಾರು ಲಕ್ಷಾಂತರ ಜನರಿಗೆ ಅದು ಉಪಕಾರಿಯಾಗ್ತದೆ. ಹಾಗೆ ಒಬ್ಬ ಬ್ರಹ್ಮಜ್ಞಾನಿಯಾದವ ಭಗವಂತನ ಸಾಕ್ಷಾತ್ಕಾರಕ್ಕಾಗಿ ಹೊರಟವನು ಹಾಗಿರ್ತಾನೆ ಅಂತ ಹೇಳ್ತಾರೆ. ಮುಂದೆ ಹೇಳ್ತಾರೆ, ಹಾಗಾದ್ರೆ ಕರ್ಮವನ್ನೇ ಮಾಡಬಾರ್ದ, ಕರ್ಮ ಮಾಡೋದೇ ತಪ್ಪ ಅಂತ ಹೇಳುವಾಗ ಬಹಳ ಪ್ರಸಿದ್ಧವಾದಂತಹ ಶ್ಲೋಕ, ಎಲ್ಲರಿಗೂ ಗೊತ್ತಿರುವಂತದ್ದು, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲಹೇತುರ್ಭುರ್ಮಾತೆ ಸಂಗೋಸ್ವ ಕರ್ಮಣಿ. ಇಲ್ಲಿ ಏನ್ ಹೇಳ್ತಾನೆ, ಕರ್ಮವನ್ನು ಮಾಡು ಆದ್ರೆ ಫಲವನ್ನ ನಿರೀಕ್ಷೆ ಮಾಡಬೇಡ ಅಂತ. ಅಂದ್ರೆ ಇದರ ಅರ್ಥ ಒಬ್ಬೊಬ್ರು ಒಂದೊಂದು ರೀತಿ ಅರ್ಥ ಮಾಡ್ತಾರೆ. ಆದ್ರೆ ನಿಜವಾಗ್ಲೂ ಕೃಷ್ಣ ಯಾವ ಅರ್ಥದಲ್ಲಿ ಹೇಳಿದ್ದಾನೆ, ಫಲವನ್ನೇ ನಿರೀಕ್ಷೆ ಮಾಡದೆ ಕೆಲಸ ಮಾಡು ಅಂತಂದ್ರೆ ಈಗ ಅದು ಹೇಗೆ ಸಾಧ್ಯ ಆಗ್ತದೆ ಅಂತ ಹೇಳಿ, ಇಲ್ಲಿ ಫಲವನ್ನು ಬಯಸಬೇಡ ಅಂತ ಎಲ್ಲಿಯೂ ಹೇಳಿಲ್ಲ ಕೃಷ್ಣ. ಫಲವನ್ನೇ ಬಯಸದೆ ಯಾರು ಕೆಲಸ ಮಾಡ್ಲಿಕ್ಕೆ ಆಗೋಲ್ಲ. ಆದ್ರೆ ಅದಕ್ಕೆ ಬದಲಾಗಿ ಫಲದಲ್ಲಿ ಅಧಿಕಾರವನ್ನು ಸಾಧಿಸಬೇಡ. ಉದಾಹರಣೆಗೆ ನಮ್ಮ ಕೆಲಸ ಏನು, ಎಕ್ಸಾಮ್ ಅಲ್ಲಿ ಹೋಗಿ ಎಕ್ಸಾಮ್ ಬರೆಯೋದಷ್ಟೇ ನಮ್ ಕೆಲಸ, ವ್ಯಾಲ್ಯೂಯೇಷನ್ ಮಾಡೋದು ನಮ್ ಕೆಲಸ ಅಲ್ಲ. ಅದಕ್ಕೆ ಎಷ್ಟು ಮಾರ್ಕ್ಸ್ ಬರಬೇಕು ಅನ್ನೋದನ್ನ ಯಾರು ಅದನ್ನು ವ್ಯಾಲ್ಯೂಯೇಷನ್ ಮಾಡ್ತಾರೆ ಅವರು ಡಿಸೈಡ್ ಮಾಡ್ತಾರೆ. ಅಂದ್ರೆ ಮಾರ್ಕ್ಸ್ ಅನ್ನ ಕೊಡುವ ಅಧಿಕಾರ ನಮ್ದಲ್ಲ. ನಮ್ಮ ಅಧಿಕಾರ ಯಾವುದು, ನಮ್ಮ ಕರ್ತವ್ಯವನ್ನು ನಿರ್ವಹಿಸುವವರಿಗೆ ಮಾತ್ರ ನಮ್ಮ ಅಧಿಕಾರ. ಅದಕ್ಕೆ ನಾವು ಬರೆದಂತಹ ಪೇಪರಿಗೆ ನಿಜವಾಗಲೂ ಅದಕ್ಕೆ ಎಷ್ಟು ಮಾರ್ಕ್ಸ್ ಬರಬೇಕು ಅದನ್ನ ಅವ್ರು ಕೊಟ್ಟೇ ಕೊಡ್ತಾರೆ. ಅದು ಅವರ ಕರ್ತವ್ಯ. ಅದು ಬಿಟ್ಟು ನಾವೇ ಅದನ್ನ ಡಿಸೈಡ್ ಮಾಡೋದಲ್ಲ. ಹಾಗಾಗಿ ಇಲ್ಲಿ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ನೀನು ನಿನ್ನ ಪಾಲಿನ ಕರ್ತವ್ಯ ಧರ್ಮವನ್ನು ಮಾಡು, ಆಯ್ತಾ. ಆದ್ರೆ ಅದರ ಫಲವನ್ನ ನಿನ್ನಿಂದ ನಿರೀಕ್ಷೆ ಮಾಡಬೇಡ, ಅದು ನನ್ನ ಅಧಿಕಾರ, ಅಂದ್ರೆ ನಾನು ಕೊಡುವವನು, ಆಯ್ತಾ. ಕರ್ಮ ನಿನ್ನ ಕೈಯಲ್ಲಿ ಇಲ್ಲ, ಆ ಆದರೆ ಕರ್ಮ ಫಲ ಅದು ನನ್ನ ಕೈಯಲ್ಲಿರುವಂತದ್ದು. ನೀನೇ ಕರ್ಮ ಫಲದ ಹೇತು ಎಂದು ತಿಳಿಬೇಡ. ಹಾಗೆ ತಿಳ್ಕೊಂಡೆ ಅಂತಂದ್ರೆ ನೀನು ಮೂರ್ಖನಾಗ್ತೀಯ. ಯಾಕೆ ಅಂತಂದ್ರೆ ಆ ಈಗ ಉದಾಹರಣೆಗೆ ಬಯಸುವ ಅಧಿಕಾರವು ಕೂಡ ನಮಗೆ ಅದರ ಫಲವನ್ನ ಕೊಡುವಂತಹ ಭಗವಂತನ ಪರಿಜ್ಞಾನವೂ ಕೂಡ ಬೇಕಾಗ್ತದೆ. ಹಾಗಾಗಿ ಆ ಮೊದಲು ಈ ಕೆಲಸ ಮಾಡು, ಕೆಲಸ ಮಾಡಿ ಅದನ್ನ ನನಗೆ ಬಿಡು, ಭಗವಂತ ಏನು ಕೊಡ್ತಾನೋ ಅದನ್ನು ನಾನು ಅದು ಅದರ ಫಲವಾಗಿರ್ತದೆ ಅಂತ ಹೇಳಿ ನೀನು ನಿರ್ಭಯನಾಗಿರು. ಅದು ಬಿಟ್ಟು ನೀನು ಅದನ್ನ ಫಲ ನಿರೀಕ್ಷೆಯಲ್ಲಿ ಮಾಡ್ತಾ ಹೋದೆ ಅಂತಂದ್ರೆ ನೀನು ಅಂದುಕೊಂಡ ಫಲ ಸಿಗದೆ ಹೋದಾಗ ಅದು ನಿನಗೆ ದುಃಖಕ್ಕೆ ಕಾರಣ ಆಗ್ತದೆ. ಫಲದಲ್ಲಿ ಅಧಿಕಾರವನ್ನು ಸಾಧಿಸುವುದನ್ನು ಬಿಟ್ಟು ನಿನ್ನ ಪಾಲಿನ ಕರ್ತವ್ಯದಲ್ಲಿ ನೀನು ನಿರತನಾಗು ಅಂತ ಹೇಳಿದ. ಯೋಗಸ್ಥಃ ಕುರು ಕರ್ಮಾಣಿ ಸಂಗಂ ದಕ್ತ ಧನಂಜಯ ಸಿದ್ಧೋ ಸಮೋ ಭೂತ್ವಾ ಸಮತ್ವಂ ಯೋಗ ಉಚ್ಯತೆ. ಎಂತಹ ಕರ್ಮ ಮಾಡುವುದಾದರೂ ಸಹ ಸುಮ್ಮನೆ ಮಾಡುವುದಲ್ಲ, ಅದರ ಹಿಂದೆ ಯೋಗ ಇರಬೇಕು. ಯೋಗ ಅಂತಂದ್ರೆ ತಿಳ್ಕೊಂಡಿರ್ಬೇಕು, ಸರಿಯಾಗಿ ತಿಳ್ಕೊ, ಯಾಕೆ ಮಾಡಬೇಕು, ಏನ್ ಮಾಡ್ಬೇಕು, ಅದನ್ನು ಮಾಡೋದ್ರಿಂದ ಏನು ಸಿಗ್ತದೆ ಅನ್ನುವುದನ್ನ ಸರಿಯಾಗಿ ತಿಳ್ಕೊಳಪ್ಪ. ನೀನು ಸುಮ್ಮನೆ ಮನ್ಸಿಗೆ ಬಂದಂಗ ಯಾರು ಹೇಳಿದ್ರು ಏನೋ ಕೇಳಿದ್ರು ಅವರು ಮಾಡ್ತಾರೆ ನಾನು ಮಾಡ್ತೀನಿ ಅಂತ ಮಾಡೋದ್ರಿಂದ ನೀನು ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದೀಯ. ಹಾಗಾಗಿ ಏನು ಭಾಗವತದಲ್ಲೂ ಅದನ್ನೇ ಹೇಳ್ತಾನೆ, ಮನಸ್ಫೂತಂ ಸಮಾಚಾರ, ಏನನ್ನೇ ಮಾಡೋದಕ್ಕಿಂತ ಮುಂಚೆ ಮನಸ್ಸನ್ನ ಶುದ್ಧಿ ಮಾಡ್ಕೊ ಅಂತ ಹೇಳಿ, ಸರಿಯಾಗಿ ತಿಳ್ಕೊ ಅದನ್ನು ಯಾಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿ, ಏನು ಫಲ. ಹಾಗಾಗಿ ಒಂದೇ ತಿಳ್ಕೊ, ನಾನು ಇಷ್ಟೆಲ್ಲ ಮಾಡ್ತಾ ಇದ್ದೀನಲ್ವ, ನನ್ನೊಳಗೆ ಕೂತು ಭಗವಂತನೇ ಮಾಡಿಸ್ತಾ ಇದ್ದಾನೆ, ಆಯ್ತಾ. ಅವನು ಏನು ಮಾಡಿಸ್ತಾನೋ ಅದನ್ನ ನಾನು ಮಾಡ್ತೇನೆ. ಕೊನೆಗೆ ಅದರ ಫಲವೂ ಕೂಡ ಅವನು ಏನು ಕೊಡ್ತಾನೋ ಅದನ್ನ ನಾನು ಸ್ವೀಕಾರ ಮಾಡ್ತೇನೆ. ಆದ್ರೆ ಯಥಾಶಕ್ತಿ ನನಗೆ ಎಷ್ಟು ಅರ್ಹತೆ, ಯೋಗ್ಯತೆ ಮತ್ತೆ ನನ್ನ ಶಕ್ತಿ ಸಾಮರ್ಥ್ಯ ಇದೆಯೋ ಅಷ್ಟು ಶಕ್ತಿ ಮೀರಿ ನನ್ನ ಪ್ರಯತ್ನವನ್ನು ನಾನು ಮಾಡ್ತೇನೆ. ಅದು ನನ್ನ ಪಾಲಿನ ಕರ್ತವ್ಯ ಅಂತ ಹೇಳಿ ನೀನು ಮಾಡಪ್ಪ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಇನ್ನು ಕೆಲವರು ಹೇಳ್ತಾರೆ, ಏನ್ ಹೇಳ್ತಾರೆ ಅಂತಂದ್ರೆ, ಈ ಕರ್ಮ ಮತ್ತೆ ಜ್ಞಾನ ಎರಡು ಒಂದೇ ಇದ್ದ ಹಾಗೆ, ಅಂದ್ರೆ ಒಂದು ರಥದ ಎರಡು ಚಕ್ರಗಳಿದ್ದ ಹಾಗೆ. ಅದರಲ್ಲಿ ಜ್ಞಾನವೂ ಹೆಚ್ಚಲ್ಲ ಕರ್ಮವೂ ಹೆಚ್ಚಲ್ಲ ಅಂತ ಹೇಳಿ ಕೆಲವರು ಹೇಳ್ತಾರೆ. ಅಂತ ಹೇಳಿದ್ರೆ ಅದಕ್ಕೆ ಕೃಷ್ಣ ಹೇಳ್ತಾನೆ, ಇಲ್ಲ ಇಲ್ಲ, ಜ್ಞಾನದ ಮುಂದೆ ಕರ್ಮ ಅನ್ನೋದು ಬಹಳ ದೂರ ಇದೆ. ಅದು ಯಾವತ್ತೂ ಒಂದಾಗ್ಲಿಕ್ಕೆ ಸಾಧ್ಯ ಇಲ್ಲ. ಕರ್ಮದ ಮೂಲ ಅಥವಾ ಕರ್ಮದ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಅದು ಜ್ಞಾನ. ಜ್ಞಾನಕ್ಕೋಸ್ಕರ ಕರ್ಮ ಇರುವುದೇ ಹೊರತು ಜ್ಞಾನಕ್ಕೆ ಅದು ಸಮಾನವಲ್ಲ. ಆ ಅದನ್ನ ಹೇಳ್ತಾ ಇದ್ದಾನೆ. ದೂರೇಣ ಯವರಂ ಕರ್ಮ ಬುದ್ಧಿ ಯೋಗೋ ಧನಂಜಯ ಬುದ್ಧೋ ಶರಣಮನಿಚ್ಚ ಕೃಪಣಾ ಫಲ ಹೇತವಃ. ಅಂದ್ರೆ ಜ್ಞಾನವನ್ನು ಹೊಂದಲಿಕ್ಕಾಗಿ ಕರ್ಮವನ್ನು ಮಾಡೋದೇ ಹೊರತು
ಆ ಕರ್ಮ ಅನ್ನುವುದು ಜ್ಞಾನಕ್ಕೆ ಸಮ ಅಲ್ಲ. ಅದಕ್ಕಾಗಿ ಜ್ಞಾನಕ್ಕೆ ಶರಣಾಗಬೇಕು. ಜ್ಞಾನಕ್ಕೆ ಪೂರಕವಾದ ಕರ್ಮವನ್ನು ಮಾತ್ರ ಮಾಡಬೇಕು. ಆ ಜ್ಞಾನವೇ ಇಲ್ಲದೆ ಯಾವ ಆ, ಅದರ ಫಲಾಪೇಕ್ಷೆ ಇಲ್ಲದೆ ಕರ್ಮ ಮಾಡುವ ಸ್ಥಿತಿ ಅದು ಬಹಳ ಶೋಚನೀಯ ಇರ್ತದೆ. ಅಂದ್ರೆ ಅವನು ಸುಮ್ಮನೆ ವ್ಯರ್ಥವಾಗಿ ಕಾಲಹರಣ ಮಾಡ್ತಾ ಇದ್ದಾನೆ, ತನ್ನ ಸಮಯವನ್ನು ಹಾಳು ಮಾಡ್ತಾನೆ, ಶ್ರಮವನ್ನು ಹಾಳು ಮಾಡ್ತಾನೆ, ಶಕ್ತಿಯನ್ನು ಹಾಳು ಮಾಡ್ತಾನೆ. ಹಾಗಾಗಿ ಈ ನಮ್ಮ ಮಾಡುವ ಪ್ರತಿಯೊಂದು ಕರ್ಮದ ಮೂಲ ಯಾವುದಾಗಿರ್ಬೇಕು ಅಂತಂದ್ರೆ ನಮಗೆ ಜ್ಞಾನವನ್ನು ಕೊಡುವುದಾಗಿರಬೇಕು. ಹಾಗಾಗಿ ನಮ್ಮ ಅದರಿಂದ ಏನಾಗ್ತದೆ ಅಂತಂದ್ರೆ ಭಗವಂತನ ಸಾಕ್ಷಾತ್ಕಾರ ಆಗ್ತದೆ. ನಮ್ಮಲ್ಲಿರುವ ಅಹಂಕಾರ ಅನ್ನೋದು ಖಂಡನೆ ಆಗ್ತದೆ. ಎಲ್ಲವನ್ನ ಮಾಡಿಸುವವನು ಅಂದ್ರೆ ನಾವು ಯೂನಿವರ್ಸ್ ಯೂನಿವರ್ಸ್ ಅಂತೀವಲ್ಲ, ಆ ಯೂನಿವರ್ಸೇ ಏನಂತೀವಿ ಕೃಷ್ಣ ಮಾಡಿಸ್ತಾನೆ ಅನ್ನುವುದನ್ನ ನೀನು ತಿಳಿತಾ ಹೋಗ್ತೀಯ ಅಂತ ಹೇಳ್ತಾ ಮುಂದೆ ಹೇಳ್ತಾನೆ. ಹಾಗಾಗಿ ತಿಳುವಳಿಕೆಯಿಂದ ಕರ್ಮ ಮಾಡು. ಎಲ್ಲಾ ಪಾಪಗಳನ್ನ ಅಥವಾ ಬೇಡವಾದ ಪುಣ್ಯಗಳನ್ನ ತೊರೆಯೋದ್ರಿಂದ ಭಗವಂತನನ್ನ ಬಂದು ಸೇರ್ತೀಯ ಅಂತ ಹೇಳಿ. ಅಂದ್ರೆ ಇದರ ಅರ್ಥ, ನೀವು ಯಾವಾಗ ಅದರ ಮೇಲೆ ಆಸೆ ಇಟ್ಟುಕೊಳ್ಳದೆ ನಿನ್ನ ಪಾಲಿನ ಕರ್ತವ್ಯವನ್ನು ಮಾತ್ರ ನೀನು ಮಾಡ್ತಾ ಹೋಗ್ತೀಯೋ ಅವಾಗ ನೀನು ಏನಾಗ್ತದೆ ಅಂತಂದ್ರೆ ಬೇಡವಾದ ಎಲ್ಲಾ ಪಾಪಗಳಿಂದ ಮುಕ್ತನಾಗ್ತೀಯ. ಅಂದ್ರೆ ಆ ಕರ್ಮದಿಂದ ನಿನಗೆ ಪಾಪ ಬರೋಲ್ಲ, ಅದು ತಪ್ಪೋ ಸರಿಯೋ. ಜೊತೆಗೆ ಬೇಡವಾದ ಪುಣ್ಯವನ್ನು ಕೂಡ ನೀನು ತೊರೆದಿ. ಬೇಡವಾದ ಪುಣ್ಯ ಅಂತಂದ್ರೆ ಏನು? ಉದಾಹರಣೆಗೆ ನಾವು ಎಷ್ಟೋ ಕೆಲಸ ಮಾಡ್ತೀವಿ, ಅದರಲ್ಲಿ ಪುಣ್ಯ ಕಾರ್ಯಗಳನ್ನು ಕೂಡ ಮಾಡ್ತೀವಿ. ಈ ಕರ್ಮ ಅಂತೀವಲ್ಲ, ಕರ್ಮದಲ್ಲಿ ಎಲ್ಲವೂ ಎರಡೂ ಇರ್ತದೆ. ಆ, ಒಳ್ಳೆಯ ಕರ್ಮವೂ ಇರ್ತದೆ, ಕೆಟ್ಟ ಕರ್ಮವೂ ಇರ್ತದೆ. ಕೆಟ್ಟ ಕರ್ಮ ಏನ್ ಮಾಡ್ತದೆ? ನಮ್ಮನ್ನ ತೊಳಿತದೆ. ಆಯ್ತಾ? ಕೆಟ್ಟ ಕರ್ಮ ಏನ್ ಮಾಡ್ತದೆ? ನಮ್ಮನ್ನ ತೊಳೆಯುತ್ತೆ. ಒಳ್ಳೆ ಕರ್ಮ ಏನ್ ಮಾಡ್ತದೆ? ನಮಗೆ ಬೇಕಾಗಿರುವುದನ್ನ ತಂದು ಕೊಡ್ತದೆ. ಆದ್ರೆ ಮೋಕ್ಷಕ್ಕೆ ಹೋಗುವವರಿಗೆ ಇದು ಎರಡರ ಅವಶ್ಯಕತೆಯೂ ಇಲ್ಲ. ಆಯ್ತಾ? ನಾವು ಮಾಡುವ ಕರ್ತವ್ಯ ಅದು ನಮ್ಮನ್ನ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತದೆ. ಆಯ್ತಾ? ಆ, ನಮ್ಮನ್ನ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ಬೇಕೇ ಹೊರತು ಅದು ನಮ್ಮನ್ನ ಇಲ್ಲಿ ಉದಾಹರಣೆಗೆ ಏನೋ ಒಂದು ದೊಡ್ಡ ಪುಣ್ಯ ಕೆಲಸ ಮಾಡಿದ್ವು. ಆ ಪುಣ್ಯ ಕೆಲಸದ ಫಲ ಏನು ಅಂತಂದ್ರೆ ಅವನು ಮತ್ತೆ ಇಲ್ಲಿ ಬಂದು ರಾಜನಾಗೋದು ಅಥವಾ ಚಕ್ರವರ್ತಿ ಆಗೋದು ಅನ್ನುವಂತ ಒಂದು ಫಲ ಇರ್ತದೆ. ಆ ಒಂದು ವೇಳೆ ಅದನ್ನು ಉಳಿಸಿಕೊಂಡ ಅಂತ ಆದ್ರೆ ಅವನು ಮತ್ತೆ ಜನ್ಮ ತಗೊಂಡು ಬರ್ಬೇಕಾಗ್ತದೆ. ಆದ್ರೆ ಅವನಿಗೆ ಬೇಕಾಗಿಲ್ಲ, ಅದಕ್ಕಿಂತ ದೊಡ್ಡದು ಯಾವುದೋ ಮೋಕ್ಷ. ಹಾಗಾಗಿ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಕೃಷ್ಣ ಅಂತಂದ್ರೆ, ಬರೀ ನೀನು ಕೆಟ್ಟ ಕರ್ಮ ಮಾತ್ರ ಕಳ್ಕೊಳ್ಳೋದಲ್ಲ, ಬೇಡ ಆಗಿರುವಂತಹ ಪುಣ್ಯ ಫಲಗಳನ್ನು ಕೂಡ ಕಳ್ಕೊಳ್ಬೇಕಾಗ್ತದೆ. ಅದು ಅದ್ರ ಮೇಲೂ ಕೂಡ ವ್ಯಾಮೋಹ ಇರಬಾರದು. ಅದಕ್ಕಾಗಿ ಹೇಳ್ತಾ ಇದ್ದಾನೆ, ನನಗೆ ಅದು ಸಿಗ್ತದೆ ಇದು ಸಿಗ್ತದೆ ಅನ್ನುವ ಉದ್ದೇಶ ಇಟ್ಟುಕೊಂಡು ಮಾಡಬೇಡ. ಮತ್ತೆ ಭಗವಂತನನ್ನ ಸೇರ್ಬೇಕು, ಮೋಕ್ಷ ಸಾಧನೆ ಮಾಡಬೇಕು, ಅಂದ್ರೆ ಎನ್ಲೈಟನ್ಮೆಂಟ್, ಅದು ಮಾತ್ರ ನಿನ್ನ ಉದ್ದೇಶ ಆಗಿರ್ಬೇಕು. ಅದ್ಬಿಟ್ಟು ನಾನು ಚಕ್ರವರ್ತಿ ಆಗ್ಬೇಕು, ಮುಂದಿನ ಜನ್ಮದಲ್ಲಿ ರಾಜ ಆಗ್ತೀನಿ, ಮುಂದಿನ ಜನ್ಮದಲ್ಲಿ ಶ್ರೀಮಂತ ಆಗ್ಬೋದು, ಈ ತರ ಎಲ್ಲ ಆಸೆಗಳನ್ನ ಇಟ್ಟುಕೊಂಡು ಕರ್ಮ ಮಾಡ್ತಾ ಹೋಗ್ಬೇಡ. ಅದರ ಹಿಂದೆ ಬೀಳ್ಬೇಡ. ಅರ್ಥ ಆಯ್ತು ಅಂತ ಹೇಳಿ ಕೃಷ್ಣ ಹೇಳ್ತಾ ಇದ್ದಾನೆ. ಕೇವಲ ನಿನ್ನ ಉದ್ದೇಶ ಏನಿರ್ಬೇಕಪ್ಪ, ಅದು ಎಲ್ಲವನ್ನ ಮೀರಿದಂಥದ್ದು ಯಾವುದು? ಮೋಕ್ಷ. ಆ ಮೋಕ್ಷದ ಹಿಂದೆ ಬೀಳ್ಬೇಕು. ಆವಾಗ ಮಾತ್ರ ನೀನು ಎಲ್ಲವನ್ನ ಕಳ್ಕೊಂಡು ಆ ಆ ಪ್ರಜ್ಞೆಯಲ್ಲಿ ಯಾವಾಗ ಇರ್ತದೆ ಆವಾಗ ನೀನು ಇಲ್ಲಿಗೆ ಬರ್ತೀಯ ಅಂತ ಹೇಳ್ತಾ, ಕರ್ಮಜಂ ಬುದ್ಧಿಯುಕ್ತ ಹಿ ಫಲಂ ತ್ಯಕ್ತ ಮನೀಷಿಣಃ ಜನ್ಮ ಬಂಧ ವಿಮುಕ್ತ ಪದಂ ಗಚ್ಚಂತ ನಾಮಯಂ. ಅಂದ್ರೆ ನಿಜವಾದ ಯೋಗಿಗಳು ಅಂತ ಯಾರಿರ್ತಾರೆ, ನಿಜವಾದ ಸಾಧಕರು ಯಾರಿರ್ತಾರೆ, ಆತ್ಮ ಸಂಯಮವನ್ನ ಹೊಂದಿರುವಂತವ್ರು, ಬುದ್ಧಿವಂತರಾದ ಜ್ಞಾನಿಗಳು, ಅವ್ರು ಏನ್ ಮಾಡ್ತಾರೆ? ಕರ್ಮದಿಂದ ಬರುವಂತಹ ಫಲಕ್ಕೆ ಅಟ್ಯಾಚ್ಮೆಂಟ್ ಇಟ್ಕೊಳ್ಳೋದಿಲ್ಲ, ಮತ್ತೆ ಎಲ್ಲವನ್ನ ಭಗವಂತನಿಗೆ ಅರ್ಪಿಸ್ತಾರೆ. ಹೀಗೆ ಯಾರು ಕರ್ಮಫಲವನ್ನು ಭಗವಂತನಿಗೆ ಅರ್ಪಣೆಯನ್ನು ಮಾಡ್ತಾ ಬುದ್ಧಿಯಿಂದ ತ್ಯಾಗ ಮಾಡಿ ನಿರ್ವಂಚನೆಯಿಂದ ಕರ್ಮ ಮಾಡ್ತಾ ಇರ್ತಾರೋ ಅವರು ಕರ್ಮ ಮಾಡಿದರೂ ಕೂಡ ಕರ್ಮ ಬಂಧನಕ್ಕೆ ಒಳಪಡುವುದಿಲ್ಲ. ಎಲ್ಲಾ ಬಂಧನವನ್ನ ಕಳಿಸಿಕೊಳ್ತಾರೆ, ದೋಷರಹಿತರಾಗ್ತಾರೆ, ಕೊನೆಗೆ ಮೋಕ್ಷವನ್ನೇ ಹೊಂದುತ್ತಾರೆ. ಅಂದ್ರೆ ಯಾವ ಇಲ್ಲಿ ಯಾಕೆ ಹೇಳ್ತಾ ಇದ್ದಾನೆ ಅಂತ, ನೀನು ಯಾವುದೇ ಕರ್ಮವನ್ನ ಮಾಡು, ಆ ಕರ್ಮ ನಿನಗೆ ಅಂಟಬಾರದು ಅಂತ ಆದ್ರೆ, ಅಂದ್ರೆ ಅದು ಒಂದು ವೇಳೆ ತಪ್ಪೋ ಸರಿಯೋ ಗೊತ್ತಿಲ್ಲ. ನಾವು ಏನೇ ಯಾಕೆಂದ್ರೆ ಮನುಷ್ಯ ಪ್ರತಿಯೊಂದು ಕ್ಷಣವೂ ಕೂಡ ಮನುಷ್ಯ ಕರ್ಮ ಮಾಡ್ತಾ ಇದ್ದಾನೆ, ಕಾಯ ವಾಚ ಮನಸ್ಸ. ಬರೀ ನಾನು ಇನ್ನೊಬ್ಬರಿಗೆ ಚುಚ್ಚಿದೆ ಹೋಗಿ ಅಥವಾ ಈ ತೊಂದರೆ ಕೊಟ್ಟೆ ಅಂದ್ರೆ ಮಾತ್ರ ಅದರಿಂದ ಕರ್ಮ ಬಂತು ಅಂತ ಅರ್ಥ ಅಲ್ಲ. ನಮ್ಮ ಆಲೋಚನೆಯೂ ಕೂಡ ಕೆಟ್ಟ ಕೆಟ್ಟ ಆಲೋಚನೆ, ಮಾತು, ಪ್ರತಿಯೊಂದರಿಂದಲೂ ಕೂಡ ಕರ್ಮ ಬರ್ತದೆ. ಅದು ಒಳ್ಳೇದಾಗ್ಬೋದು ಕೆಟ್ಟದ್ದಾಗ್ಬೋದು. ಕಾಯ ವಾಚ ಮನಸ್ಸ ಮೂರು ರೀತಿಯಿಂದಲೂ ಕರ್ಮ ಅನ್ನೋದು ನಡೀತಾನೇ ಇರ್ತದೆ. ಸುಮ್ಮನೆ ಕುತ್ಕೊಂಡಾಗೂ ಕೂಡ ಕರ್ಮ ನಡೀತಾ ಇರ್ತದೆ. ಹಾಗಾಗಿ ಆ ಕರ್ಮ ಅದು ಏನೇ ಆಯ್ತು, ತುಂಬಾ ಏನೋ ಆಯ್ತಪ್ಪ, ಅದನ್ನ ನನ್ನೊಳಗೆ ಹೋತು ಭಗವಂತ ಆ ಟೈಮಲ್ಲಿ ಏನೋ ಮಾಡಿಸಿದ, ಅದನ್ನ ಮಾಡಿದ ಅಷ್ಟೇ. ಒಳ್ಳೇದೋ ಕೆಟ್ಟದೇ ಎಲ್ಲ ಅವನಿಗೆ ಬಿಟ್ಟಿದ್ದು ಅಂತ ಹೇಳಿ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಹೇಳಿ ನೆಕ್ಸ್ಟ್ ಏನ್ ಮಾಡ್ಬೇಕು? ಅವೇರ್ನೆಸ್ ಅಲ್ಲಿ ನೀನು ಏನ್ ಮಾಡ್ಬೇಕು? ಒಳ್ಳೆ ಕೆಲಸದ ಬಗ್ಗೆ ಮಾತ್ರ ಗಮನ ಕೊಡ್ತಾ ಹೋಗು. ಆವಾಗ ನಿನಗೆ ಮಾಡುವ ಕೆಲಸದಲ್ಲಿ ಅದು ಏನೇ ಇದ್ರೂ ಕೂಡ ನಿನಗೆ ಅದು ಕರ್ಮ ಬರುವುದಿಲ್ಲ.
ಹಾಗಾಗಿ ಹಾಗಾಗಿ ಅವನು ಹೇಳ್ತಾ ಇದ್ದಾನೆ, ಹಾಗಾಗಿ ಯದಾತೆ ಮೋಹತೆಯಲ್ಲಿ ಬುದ್ಧಿ ವ್ಯತೀತ ವಿಶ್ಯತಿ ತದಾ ಗಂಧಾನಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ. ಯಾವಾಗ ನಾವು ಓದಿದ್ದು ಕೇಳಿದ್ದು ಸಾರ್ಥಕವಾಗುತ್ತೆ ಅಂತಂದ್ರೆ, ನಮ್ಮ ಬುದ್ಧಿ ಎಷ್ಟು ಕೇಳಿದರೂ ಕೂಡ ಪುನಃ ಗೊಂದಲದಲ್ಲೇ ಇದ್ದರೆ, ಎಷ್ಟು ಕೇಳಿಯೂ ಕೂಡ ಉಪಯೋಗ ಇಲ್ಲ ಅಂತಾದ್ರೆ, ಓದೋದ್ರಿಂದ ಕೇಳೋದ್ರಿಂದ ಆ ಮನಸ್ಸಿನ ಕೊಳೆ ತೊಳೆಯೋದಿಲ್ಲ. ಹಾಗಾಗಿ ನಮ್ಮ ಮನಸ್ಸು ಯಾವಾಗಲೂ ಪ್ರಶಾಂತತೆಯಿಂದ ಇರಬೇಕು ಅಂತಂದ್ರೆ, ದುಗುಡ, ಆತಂಕ ಇವುಗಳನ್ನ ಹೊಂದಿರಬಾರದು, ರಾಗ ದ್ವೇಷ ಇದರ ಹಿಂದೆ ಬೀಳಬಾರದು ಅನ್ನೋದನ್ನ ಹೇಳ್ತಾ, ಆಗ ಅರ್ಜುನ ಕೇಳ್ತಾನೆ, ಅಲ್ಲ ನೀನ್ ಇಷ್ಟೆಲ್ಲ ಹೇಳ್ತಾ ಇದ್ದೀಯಲ್ಲ, ಅವ್ರು ಹೇಗಿರ್ತಾರೆ ಸ್ಥಿತಪ್ರಜ್ಞರು ಅಂತಂದ್ರೆ ಹೇಗಿರ್ತಾರಪ್ಪ ಅವರು? ಅವ್ರನ್ನ ಕಂಡುಹಿಡಿಯೋದು ಹೆಂಗೆ? ಅವ್ರು ಏನಾದ್ರು ವೇಷಭೂಷಣ ಹಾಕೊಂಡಿರ್ತಾರೋ, ದೊಡ್ಡ ದೊಡ್ಡ ನಾಮ ಹಾಕೊಂಡಿರ್ತಾರೋ, ಅಥವಾ ಹಿಂಗೆ ಗಡ್ಡ ಬಿಟ್ಕೊಂಡಿರ್ತಾರೋ, ಜಟೆ ಕಟ್ಕೊಂಡಿರ್ತಾರೋ, ಹೆಂಗಿರ್ತಾರೆ ಅವ್ರನ್ನ ಕಂಡುಹಿಡಿಯೋದು ಹೇಗೆ? ಸ್ಥಿತಪ್ರಜ್ಞರು ಅಂದ್ರೆ ನೀನೆಲ್ಲ ಹೇಳ್ತಾ ಇದ್ದಿ, ಇದೆಲ್ಲ ಅವೇರ್ನೆಸ್ ಇರಬೇಕು, ನೀನೆಲ್ಲ ಕರ್ಮವನ್ನ ಏನೇ ಮಾಡಿದ್ರು ಏನಂತೀವಿ ಅದನ್ನ ಭಗವಂತನಿಗೆ ಅರ್ಪಣೆ ಮಾಡಬೇಕು, ಈ ತರ ಎಲ್ಲ ನೀನ್ ಹೇಳ್ತಾ ಇದ್ದೀಯಲ್ಲ, ಆ ತರ ಇದ್ದವ್ರು ಹೇಗಿರ್ತಾರೆ? ಅಥವಾ ಹಾಗಿರ್ಬೇಕು ಅಂದ್ರೆ ಹೇಗಿರ್ಬೇಕು? ಅಂತವ್ರನ್ನ ಹೇಗಿರ್ಬೇಕು? ಒಂದ್ ವೇಳೆ ನಾವು ಅದನ್ನ ಫಾಲೋ ಮಾಡ್ಬೇಕಂದ್ರೆ ಹೇಗಿರ್ತಾರೆ, ಹೇಗಿರ್ಬೇಕು, ಮತ್ತೆ ಆ ತರ ಇದ್ದವ್ರು ಹೇಗಿರ್ತಾರೆ, ಅವ್ರನ್ನ ಗುರುತಿಸುವುದು ಹೇಗೆ ಅಂತ ಹೇಳಿ ಅರ್ಜುನ ಪ್ರಶ್ನೆ ಮಾಡ್ತಾ ಇದ್ದಾನೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಹ್ಮ್ ಹಾಗಾಗಿ ಹ್ಮ್ ಮನುಷ್ಯ ತಾನು ಅರಿವನ್ನ ಗಟ್ಟಿಗೊಳಿಸಬೇಕು. ಆಗ ಕೃಷ್ಣ ಹೇಳ್ತಾ ಇದ್ದಾನೆ, ತಾನು ಅರಿವನ್ನ ಗಟ್ಟಿಗೊಳಿಸಬೇಕು. ಆಗ ಸತ್ಯದ ಸಾಕ್ಷಾತ್ಕಾರದಿಂದ ಮನುಷ್ಯ ಸ್ಥಿತಪ್ರಜ್ಞನಾಗ್ಲಿಕ್ಕೆ ಸಾಧ್ಯ ಇದೆ. ಇಂತಹ ಸ್ಥಿತಪ್ರಜ್ಞರು ನಾವು ಗುರುತಿಸುವುದು ಹೇಗೆ ಅನ್ನುವ ಅರ್ಜುನನ ಪ್ರಶ್ನೆಗೆ ಕೃಷ್ಣ ಹೇಳ್ತಾ ಇದ್ದಾನೆ, ನಿಜವಾದ ಸ್ಥಿತಪ್ರಜ್ಞನಿಗೆ ಮೂಲಭೂತವಾಗಿ ಯಾವ ಬಯಕೆಯೂ ಕೂಡ ಕಾಡುವುದಿಲ್ಲ. ಅಂದ್ರೆ ಅವನಿಗೆ ಯಾವುದೇ ಆಸೆ ಆಕಾಂಕ್ಷೆಗಳು ಅಂತ ಇರುವುದಿಲ್ಲ, ಕ್ಷುದ್ರ ಕಾಮನೆಗಳು ಅವನಿಗೆ ಇರುವುದಿಲ್ಲ. ಅದೆಲ್ಲವನ್ನ ತೊಡೆದು ಜ್ಞಾನಾನಂದಮಯನಾದಂತಹ ಭಗವಂತನನ್ನೇ ಕಾಣ್ತಾ ಸದಾ ಸಂತೋಷಮಯನಾಗಿರುತ್ತಾನೆ. ಅಂದ್ರೆ ಅವನಿಗೆ ಮೊದಲೇ ನಾವು ಕೃಷ್ಣ ಹೇಳಿದ್ದ ಈ ಹಿಂದೆ, ಸುಖಿ ದುಃಖಿ ಸಮೀಕೃತ್ವ ಲಾಭ ಲಾಭ ಜಯ ಜಯ ಅಂತ, ಅಂದ್ರೆ ಎಲ್ಲವನ್ನೂ ಸಮಾನವಾಗಿ ಸ್ವೀಕರಿಸಿ. ಸುಖ ಬಂತು ಅಂದ ತಕ್ಷಣ ಮೈ ಮರೆತು ಕುಣಿಯೋದು, ದುಃಖ ಬಂದ ತಕ್ಷಣ ಒಂದು ಮೂಲೆ ಹಿಡ್ಕೊಂಡು ಕೂರೋದು, ಹಾಗೆಲ್ಲ ಮಾಡ್ಬೋದು. ಎಲ್ಲವನ್ನ ಸಮಾನವಾಗಿ ಸ್ವೀಕರಿಸಿ, ಯಾಕೆಂದ್ರೆ ಅವೆರಡೂ ಕೂಡ ಜೀವನದ ಭಾಗ. ಮುಂದೆ ಹೇಳ್ತಾನಂತಾನೆ ಬರ್ತದೆ, ಸ್ಥಿತಪ್ರಜ್ಞನು ಹಾಗೆ ಇರ್ತಾನೆ, ಈ ಜಂಜಾಟದಲ್ಲಿ ಸಿಲ್ಕೋದಿಲ್ಲ ಅವನು. ಆ ಏನ್ ಬಂದ್ರು ಕೂಡ ಮಹದಾನಂದದಲ್ಲಿ ಇರ್ತಾನೆ, ಸದಾ ಸವಿತಾ ಇರ್ತಾನೆ, ಸಂತೋಷವೇನಾಗಿರ್ತಾನೆ. ಆತನಿಗೆ ಕಾಮನೆಗಳಲ್ಲಿ ಬಿಡೋದಿಲ್ಲ. ಬುದ್ಧ ಹೇಳ್ತಾನದು, ಏನಂತೀವಿ, ಆಸೆಯೇ ದುಃಖಕ್ಕೆ ಮೂಲ. ಅದನ್ನೇ ಈಗ ಕೃಷ್ಣ ಹೇಳೋದು, ಆಸೆ ಬಿಡೋದಿಲ್ಲ ಅವನು, ಅವನು ಆ ಕಾಮನೆಗಳ ಹಿಂದೆ ಬೀಳೋದಿಲ್ಲ. ಜೊತೆಗೆ ಅವೇರ್ನೆಸ್ ಅಲ್ಲಿ ಇರ್ತಾನೆ. ಅಂದ್ರೆ ಸ್ಥಿತಪ್ರಜ್ಞೆ ಅಂದ್ರೆ ಅದೇ, ನಾನು ಏನ್ ಮಾಡ್ತಾ ಇದ್ದೀನಿ, ಏನ್ ಮಾಡ್ತಾ ಇಲ್ಲ ಅನ್ನೋದರ ಬಗ್ಗೆ, ಪ್ರತಿಯೊಂದರ ಬಗ್ಗೆ, ಅವನ ಪ್ರತಿಯೊಂದು ಹೆಜ್ಜೆಯ ಬಗ್ಗೆ ಅವನಿಗೆ ಅವೇರ್ನೆಸ್ ಇರ್ತದೆ. ಅತ್ಯಂತ ಪ್ರಜ್ಞಾಪೂರ್ವಕವಾಗಿ ಅವನು ಬದುಕ್ತಾ ಇರ್ತಾನೆ. ಹಾಗೆ ಅಂದ್ರೆ ಸುಮ್ಮನೆ ಏನೋ ಕಾಣ್ತು ಅಂದ ತಕ್ಷಣ ಅದ್ರ ಹಿಂದೆ ಹೋಗಲ್ಲ. ಕೂಡ್ಲೆ ಅವನು ತನ್ನ ವಿವೇಚನೆಯನ್ನು ಉಪಯೋಗಿಸ್ತಾನೆ. ಇದು ನನಗೆ ಬೇಕೋ ಬೇಡವೋ, ಇದು ಮಾಡ್ತಾ ಇರೋದು ಸರಿ ಇದೆಯೋ ತಪ್ಪಿದೆಯೋ ಅಂತ ಹೇಳಿ ಪ್ರತಿಯೊಂದನ್ನು ಕೂಡ ತಾನು ವಿವೇಚನೆಗೆ ತೆಗೆದುಕೊಂಡು ಆಮೇಲೆ ಅವನು ಕೆಲಸ ಮಾಡ್ತಾನೆ. ಹಾಗಾಗಿ ಆತನ ಮನಸ್ಸು ಸದಾ ಪ್ರಸನ್ನವಾಗಿರ್ತದೆ. ಜೀವನದಲ್ಲಿ ಎಂತಹ ಸಮಸ್ಯೆ ಬಂದರೂ ಕೂಡ ಆತ ಉದ್ವೇಗಕ್ಕೆ ಒಳಗಾಗೋದಿಲ್ಲ, ಟೆನ್ಷನ್ ಆಗೋದಿಲ್ಲ, ಸ್ಟ್ರೆಸ್ ಆಗೋದಿಲ್ಲ, ಮನಸ್ಸು ಗಟ್ಟಿಯಾಗಿರ್ತದೆ. ಅವನು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಅವನು ನನ್ನನ್ನ ಬಂದು ಸೇರ್ತಾನೆ, ಅವನು ಸ್ಥಿತಪ್ರಜ್ಞ ಆಗಿರ್ತಾನೆ ಅಂತ ಹೇಳ್ತಾ ಮುಂದೆ ಹೇಳ್ತಾನೆ ಕೃಷ್ಣ, ನೋಡು ಇದನ್ನು ನೀನು ಹಾಗಾದ್ರೆ ಅವೇರ್ನೆಸ್ ಅಂತ ಹೇಳ್ತಾ ಇದ್ದೀಯಲ್ಲಪ್ಪ, ಸ್ಥಿತಪ್ರಜ್ಞೆ ಯಾವಾಗ್ಲೂ ಸ್ಥಿತಪ್ರಜ್ಞೆ ಆಗಿರ್ಬೇಕು. ಏನದು ಹಂಗಂದ್ರೆ ಯಾವುದ್ರ ಬಗ್ಗೆ ಸ್ಥಿತಪ್ರಜ್ಞೆ ಇರ್ಬೇಕು? ಅಲ್ಲ, ಒಂದು ಇದು ಲಾಜಿಕ್ ಇರಬೇಕಲ್ಲ. ಸ್ಥಿತಪ್ರಜ್ಞೆ ಅಂತ ನೀನು ಹೇಳ್ತಾ ಇದ್ದೀವಿ, ಆದ್ರೆ ಅದನ್ನ ಹೆಂಗೆ, ಅವೇರ್ನೆಸ್ ಅಂದ್ರೆ ಏನು, ಅದನ್ನ ನಾವು ಹೇಗೆ ಅಳವಡಿಸಿಕೊಳ್ಳೋದು? ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ನೋಡು, ಈ ಜೀವನದಲ್ಲಿ ಸುಖ ದುಃಖ ಅನ್ನೋದು ಒಂದು ಹಗಲು ರಾತ್ರಿ ಇದ್ದ ಹಾಗೆ. ಆ ನಿನಗೆ ಹಗಲು ಬೇಡ ರಾತ್ರಿ ಬೇಡ ಅಂತ ನೀನು ಅದನ್ನು ಒಪ್ಪಿಕೊಳ್ಳೇಬೇಕು. ಎಲ್ಲರೂ ಕೂಡ ಹಗಲನ್ನು ಕೂಡ ಅಸೆಟ್ ಮಾಡಬೇಕು, ರಾತ್ರಿನೂ ಅಸೆಟ್ ಮಾಡಬೇಕು. ಅದರಲ್ಲಿ ಏನಂತೀವಿ, ದೋಷ ಇರಬಾರ್ದು. ಅಂದ್ರೆ ನನಗೆ ಹಗಲಂದ್ರೆ ಇಷ್ಟ, ನನಗೆ ರಾತ್ರಿ ಅಂದ್ರೆ ಇಷ್ಟ, ಈ ತರ ದೋಷ ಇಟ್ಕೊಳ್ಬೇಡ. ಮತ್ತೆ ಎರಡನ್ನೂ ಇಷ್ಟಪಡ್ಬೇಕು, ಎರಡನ್ನೂ ಅಸೆಟ್ ಮಾಡು. ಯಾಕೆಂದ್ರೆ ಅದು ಪ್ರಕೃತಿ ನಿಯಮ, ಅದನ್ನ ಅದನ್ನು ಸ್ವೀಕಾರ ಮಾಡಲೇಬೇಕು. ಹಾಗೆ ಸುಖ ದುಃಖವೂ ಕೂಡ ನಿರಂತರ, ಅದು ಯಾರನ್ನೂ ಬಿಟ್ಟಿಲ್ಲ ಅಂತಂದ್ರೆ, ಕೆಲವೊಮ್ಮೆ ನಾವು ಏನಂತೀವಿ, ಸುಖ ನಾವು ಬಯಸದೇ ಇದ್ರೂ ಕೂಡ ಬರ್ತದೆ. ಅಷ್ಟೇ ದುಃಖವೂ ಕೂಡ ಮತ್ತೆ ಮತ್ತೆ ಹಿಂದೆ ಹಿಂದೆ ಬೆನ್ನಟ್ಟಿ ಬರ್ತಾ ಇರ್ತದೆ. ಹ್ಮ್
ದುಡ್ಡಿನಿಂದ ಅಥವಾ ಸಂಪತ್ತಿನಿಂದ ಈ ದುಃಖವನ್ನ ತಡೆಯಲಿಕ್ಕೂ ಸಾಧ್ಯ ಇಲ್ಲ, ಸುಖವನ್ನ ಖರೀದಿ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಸಾಮಾನ್ಯವಾಗಿ ದುಃಖ ಬಂದಾಗ ನಾವು ಉದ್ವೇಗಕ್ಕೆ ಒಳಗಾಗ್ತೇವೆ, ಇದರಿಂದ ಮನಸ್ಸು ಕಂಗೆಡ್ತದೆ, ಅದರಿಂದ ದೇಹ ಹಾಳಾಗ್ತದೆ. ಹಾಗಾಗಿ ಯಾವುದು ಅನಿವಾರ್ಯವೋ ಅದ್ರ ಬಗ್ಗೆ ಅಳಿತಾ ಆ ಕುಳಿತುಕೊಂಡರೆ ಉಪಯೋಗ ಆಗೋದಿಲ್ಲಪ್ಪ. ಹಾಗಾಗಿ ಅಳ್ತಾ ಕೂರೋದ್ರಿಂದ ದುಃಖ ಹೋಗ್ತದೆ ಅಂತ ನೀನು ತಿಳ್ಕೊಂಡ್ರೆ ಅದು ತಪ್ಪು. ದುಃಖ ಸುಖದ ಏನು ದುಃಖ ಅನ್ನುವುದು ಸುಖದ ಸಿದ್ಧತೆ, ಸುಖ ಸುಖ ಅನ್ನುವುದು ದುಃಖದ ಸಿದ್ಧತೆ. ಅಂದ್ರೆ ನಿನ್ನದು ಇವತ್ತು ದುಃಖ ಪಡ್ತಾ ಇದೆಯಾ ಅಂತಂದ್ರೆ ಮುಂದೆ ಸುಖ ಬರ್ತದೆ ಅಂತ ಅರ್ಥ. ಸುಖ ನಿನ್ನನ್ನು ಎದುರು ನೋಡ್ತಾ ಇದೆ ಅಂತ ಅರ್ಥ. ಇವತ್ತು ನೀನು ಸುಖ ಪಡ್ತಾ ಇದ್ದೀಯ ಅಂತಂದ್ರೆ ಬಹಳ ದೂರ ಇಲ್ಲ, ಬಹಳ ಖುಷಿ ಪಡಬೇಡ, ಸದ್ಯದಲ್ಲೇ ಕಾದಿದೆ ನಿನಗೆ ಹಬ್ಬ ಅಂತ. ಹಾಗಾಗಿ ಅದಕ್ಕೆ ಹೇಳಿದೆ ಕೃಷ್ಣ, ಆ, ಏನಂತೀವಿ, ಎರಡನ್ನೂ ಸ್ವೀಕಾರ ಮಾಡು, ಸಮಾನವಾಗಿ ಸ್ವೀಕಾರ ಮಾಡು. ಎರಡೂ ಸಮಯದಲ್ಲೂ ಮೈ ಮರಿಬೇಡ. ಸುಖ ಬಂತು ಅಂತ ಮೈ ಮರಿಬೇಡ, ದುಃಖ ಬಂತು ಅಂತ ಖಿನ್ನನಾಗಬೇಡ. ಎಲ್ಲವನ್ನೂ ಸ್ವೀಕಾರ ಮಾಡು, ಯಾಕೆಂದ್ರೆ ನೀನ್ ಇಲ್ಲಿ ಕಲೀಲಿಕ್ಕೆ ಬಂದಿದ್ದೀಯ. ಯಾ ಹಾಗಾಗಿ ಅದು ನಿನ್ನನ್ನು ಪರಿಪಕ್ವಗೊಳಿಸ್ತದೆ ಅಂತ ಹೇಳ್ತಾ ಮುಂದೆ ಹೇಳ್ತಾನೆ, ಯಾವುದೇ ಒಂದು ಆ ಮು- ವಸ್ತುವಿನ ಮೇಲೆ ಮೂರು ಇರಬಾರ್ದಂತೆ, ಮೂರು ವಿಷಯಗಳು ಇರಬಾರದು. ಏನು ಅಂತಂದ್ರೆ ರಾಗ, ಭಯ ಮತ್ತೆ ಕ್ರೋಧ. ಇಲ್ಲಿ ರಾಗ ಭಯ ಕ್ರೋಧ ಅನ್ನುವುದು ಇರಬಾರದು. ಏನು ರಾಗ ಭಯ ಕ್ರೋಧ ಅಂತಂದ್ರೆ ದುಃಖದ ಪೂರ್ವ ಸಿದ್ಧತೆಯೇ ಭಯ. ಹ? ಯಾವಾಗ ಆ ಭಯದ ಭಯದ ಭಯ ಆದ್ಮೇಲೆ ಬರುವಂತದ್ದು ಯಾವುದು ದುಃಖ. ಅತಿಯಾಗಿ ಆಸೆ ಪಡುವುದೇ ರಾಗ. ಆಸೆ ಪಟ್ಟ ವಸ್ತು ಸಿಗದೇ ಇದ್ದಾಗ ಆಗುವುದೇ ನಿರಾಶೆ. ಆ ವಸ್ತು ನಮ್ಮಿಂದ ಯಾರಾದ್ರೂ ದುರ್ಬಲರಿಗೆ ಸಿಕ್ತು ಅಂತಂದ್ರೆ ನಮಗೆ ಅವರ ಮೇಲೆ ಕ್ರೋಧ ಶುರುವಾಗ್ತದೆ. ಆ, ನಾವು ತುಂಬಾ ಇಷ್ಟಪಡುವಂತ ವಸ್ತುವು ಯಾರಾದ್ರೂ ದುರ್ಬಲರಿಗೆ ಸಿಕ್ಕಾಗ ಅವರ ಮೇಲೆ ನಮಗೆ ಕ್ರೋಧ ಉಂಟಾಗ್ತದೆ, ನಾವು ದ್ವೇಷ ಮಾಡ್ಲಿಕ್ಕೆ ಶುರು ಮಾಡ್ತೇವೆ. ಆ, ಒಂದು ವೇಳೆ ಅದೇ ವಸ್ತು ಏನಾದ್ರೂ ಬಲಿಷ್ಠರಿಗೆ ಸಿಕ್ಕರೆ ಅವರಿಂದ ನಮಗೆ ಭಯ ಶುರುವಾಗ್ತದೆ. ಹಾಗಾಗಿ ಎಲ್ಲವನ್ನು ಕೂಡ ಆಸೆ ಪಡ್ಲಿಕ್ಕೆ ಹೋಗ್ಬೇಡ, ಎಲ್ಲವನ್ನ ಏನಂತೆ ಸ್ವೀಕಾರ ಮಾಡು. ವೇದವ್ಯಾಸರು ಒಂದ್ ಕಡೆ ಹೇಳ್ತಾರೆ, ಏನಂದ್ರೆ ಜಗತ್ತಿನಲ್ಲಿ ಇಲ್ಲಿಯವರೆಗೆ ಆಗಬಾರದು ಅಂತ ಯಾವುದೂ ಆಗಿಲ್ಲ, ಇನ್ನು ಮುಂದೂ ಕೂಡ ಆಗೋ ಏನಾಗಬೇಕು ಅಂತ ಇದೆಯೋ, ನನ್ನ ಸಂಕಲ್ಪ ಇದೆಯೋ ಅದೇ ಆಗ್ತದೆ. ಹಾಗಾಗಿ ಇಲ್ಲಿ ಚಿಂತೆ ಮಾಡ್ಲಿಕ್ಕೆ ಅವಶ್ಯಕತೆ ಇಲ್ಲ, ಚಿಂತಿಸುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ಸ್ಥಿತಪ್ರಜ್ಞನಾಗಬೇಕು. ಈ ರೀತಿ ಸ್ಥಿತಪ್ರಜ್ಞನಾಗಿರ್ಬೇಕು ಅಂತ ಹೇಳಿ ಹೇಳ್ತಾನೆ ಇಲ್ಲಿ. ದುಃಖ ಬಂದಾಗ ಕಂಗೆಡಬೇಡ, ಸುಖ ಬಂದಾಗ ಉಬ್ಬಲು ಬೇಡ, ನಿರ್ಲಿಪ್ತತೆಯಿಂದ ಅಭ್ಯಾಸ ಮಾಡು. ಅದನ್ನೇ ಅಂದ್ರೆ ಹಾಗಾದ್ರೆ ನಿರ್ಲಿಪ್ತತೆಯಿಂದ ಅಭ್ಯಾಸ ಮಾಡುವುದು ಅಂತಂದ್ರೆ ಏನು ಅಂತಂದ್ರೆ ಯಾವುದರ ಮೇಲೂ ಕೂಡ ಅಟ್ಯಾಚ್ಮೆಂಟ್ ಇಟ್ಕೊಳ್ಬೇಡ, ಓವರ್ ಅಟ್ಯಾಚ್ಮೆಂಟ್ ಬೇಡ. ಆ, ಹಾಗಂತಂದ್ರೆ ಇಲ್ಲಿ ಸಮತೋಲನವನ್ನ ಸಾಧಿಸು. ದುಃಖ ಎನ್ನುವುದು ಯಾರನ್ನೂ ಬಿಟ್ಟಿಲ್ಲ, ದೈವಾಂಶ ಸಂಭೂತರಾದಂತಹ ಪಾಂಡವರನ್ನು ಕೂಡ ಕಷ್ಟ ಬಿಟ್ಟಿಲ್ಲ. ಆಯ್ತಾ, ಇಲ್ಲಿ ಅವತಾರ ಮಾಡಿ ಬಂದಂತಹ ಅವತಾರ ಪುರುಷರಿಗೂ ಕೂಡ ಇಲ್ಲಿ ಕಷ್ಟ ಅನ್ನೋದು ಬಿಟ್ಟಿಲ್ಲ. ಆಯ್ತಾ, ಎಲ್ಲರೂ ಕೂಡ ಅದನ್ನ ಫೇಸ್ ಮಾಡಿದ್ದಾರೆ. ನಿನಗೆ ಮಾತ್ರ ಅದು ಯಾವರೆಲ್ಲ ಕಷ್ಟನೇ ಇಲ್ಲದಿದ್ದವರು ಯಾರೂ ಇಲ್ಲ. ಆಯ್ತಾ, ಅದು ಪ್ರಕೃತಿಯ ಧರ್ಮ. ಇಲ್ಲಿ ಬಂದವರು ಎರಡನ್ನೂ ಅನುಭವಿಸಲೇಬೇಕು. ಆಯ್ತಾ, ಹಾಗಾಗಿ ಅದನ್ನು ಬರಬಾರದು, ನಾನು ಎಲ್ಲವನ್ನ ಕರೆಕ್ಟ್ ಆಗಿ ಫೇಸ್ ಮಾಡ್ಬೇಕು ಅಂತಂದ್ರೆ ಏನ್ ಮಾಡಬೇಕು ಅಂತಂದ್ರೆ ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ಅದೇ ನಿರ್ಲಿಪ್ತತೆಯಿಂದ ಇರು, ಓವರ್ ಅಟ್ಯಾಚ್ಮೆಂಟ್ ಯಾವುದ್ರ ಮೇಲೂ ಇಟ್ಟುಕೊಳ್ಳಬೇಡ. ಜ್ಞಾನಿಗಳಾಗ್ಲಿ ಅಜ್ಞಾನಿಗಳಾಗ್ಲಿ ಎಲ್ಲರಿಗೂ ಕಷ್ಟ ಬರ್ತದೆ. ನಾವು ಕಷ್ಟವನ್ನ ನೋಡುವ ಮನಸ್ಥಿತಿಯನ್ನ ಬದಲಿಸಿಕೊಳ್ಬೇಕಷ್ಟೆ. ನಾನು ಬೇಕು ಬೇಡ ಎಲ್ಲವನ್ನ ಮೀರಿ ನಿಂತಿದ್ದೇನೆ, ಇಂಥದ್ದೇ ಬೇಕು ಇಂಥದ್ದೇ ಬೇಡ ಎನ್ನುವ ಆಯ್ಕೆ ಅಧಿಕಾರ ನಿನಗಿಲ್ಲ. ಎಲ್ಲವನ್ನ ಸತ್ಯವನ್ನ ಅರಿತಂತಹ ಭಗವಂತನಿಗೆ ಏನು ಕೊಡ್ತಾನೋ ಅದನ್ನು ನಾನು ಎದುರಿಸ್ತೇನೆ ಅಂತ ಹೇಳಿ ಎಲ್ಲವನ್ನ ಸ್ವೀಕಾರ ಮಾಡ್ತಾ ನಿನ್ನ ಪಾಡಿಗೆ ನೀನು ಹೋಗು ಅಂತ ಹೇಳ್ತಾ ಮುಂದೆ ಹೇಳ್ತಾನೆ, ನಮ್ಮನ್ನ ದಾರಿ ತಪ್ಪಿಸೋದೇ ಈ ಇಂದ್ರಿಯಗಳು. ಇಂದ್ರಿಯಗಳು ಅಂತಂದ್ರೆ ಕಣ್ಣು, ಕಿವಿ, ಮೂಗು, ಮನಸ್ಸು. ಯಾವುದು ಬೇಡವೋ ಅದೇ ಬೇಕು ಅನ್ನೋ ಆಸೆ ಶುರುವಾಗ್ತದೆ. ಅದಕ್ಕೆ ಇಲ್ಲಿ ಕೃಷ್ಣ ಹೇಳ್ತಾನೆ, ಇದನ್ನು ನಾವು ನಿಗ್ರಹಿಸಬೇಕು. ಯಾಕೆಂದ್ರೆ ಅದು ಸ್ವಭಾವ, ಇಂದ್ರಿಯಗಳ ಸ್ವಭಾವ ಏನು, ತನಗೆ ಏನ್ ಕಾಣ್ತದೆ ಅದನ್ನೆಲ್ಲ ಅದು ಬಯಸುತ್ತೆ. ಕಣ್ಣಿಗೆ ಚಂದ ಕಾಣ್ತು ಅಂತಂದ್ರೆ ಅದಕ್ಕೆ ಒಳ್ಳೇದೋ ಕೆಟ್ಟದೋ ಅದೆಲ್ಲ ಗೊತ್ತಿಲ್ಲ, ಅದು ಬೇಕು ಅಂತ ಬಯಸ್ತದೆ. ಆಯ್ತಾ, ಕಿವಿ ಏನೋ ಚಂದ ಕೇಳಿಸ್ತಾ ಇದೆ ಅಂತಂದ್ರೆ ಅದು ನಿನಗೆ ಅವಶ್ಯಕತೆ ಇದೆಯೋ ಇಲ್ಲೋ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಲ್ಲ, ಆದ್ರೆ ಅದನ್ನು ಬಯಸ್ತದೆ. ಅದು ಇಂದ್ರಿಯಗಳ ಸ್ವಭಾವ. ಅದು ನಾಲಿಗೆಗೆ ಏನೋ ರುಚಿ ಸಿಕ್ತು ಅಂತಂದ್ರೆ ಅದು ನಿನ್ನ ದೇಹಕ್ಕೆ ಆರೋಗ್ಯಕ್ಕೆ ಒಳ್ಳೇದೋ ಕೆಟ್ಟದೋ ಅದು ಬೇಕಾಗಿಲ್ಲ ಅದಕ್ಕೆ, ಆದ್ರೆ ಅದು ಬಯಸ್ತಾ ಇರ್ತದೆ. ಹಾಗೆ ಅದು ಸ್ವಭಾವ, ಇಂದ್ರಿಯಗಳ ಸ್ವಭಾವ. ಆದ್ರೆ ನಿನಗೆ ವಿವೇಚನೆ ಇದೆಯಲ್ಲ, ಅದು ಬೇಕೋ ಬೇಡೋ ಅಂತ ಹೇಳಿ. ಆ ಹಾಗಾಗಿ ಇಂದ್ರಿಯಗಳ ದಾಸನಾಗಬೇಡ. ಮತ್ತೇನ್ ಮಾಡ್ಬೇಕು, ಅದು ಅದರ ಸ್ವಭಾವ. ಆದ್ರೆ ನಿನಗೆ ಅವುಗಳ ಮೇಲೆ ನಿಗ್ರಹ ಇರಬೇಕು. ಇಂದ್ರಿಯಗಳು ಹೇಳಿದ ಹಾಗೆ ನೀನು ಕೇಳೋದಲ್ಲ. ನಾಲಿಗೆ ಹೇಳ್ತು
ಇವತ್ತು ಮಸಾಲ ಪುರಿ ತಿನ್ಬೇಕು ಅಂತ ಕೂಡ್ಲೆ ಹೋಗಿ ಮಸಾಲ ಪುರಿ ತಿನ್ನೋದಲ್ಲ. ಅಲ್ಲಿ ಹೋಗಿ ತಿಂದ್ರೆ ಅದು ಹೆಂಗ್ ಮಾಡಿರ್ತಾರೋ ಅದನ್ನ ತಿನ್ನೋದ್ರಿಂದ ಆರೋಗ್ಯ ಹಾಳಾಗ್ತದೆ ಏನು ಅನ್ನೋದ್ರ ಬಗ್ಗೆ ಅರಿವಿರಬೇಕು. ನೀ ಕಂಟ್ರೋಲ್ ಮಾಡ್ಬೇಕು. ತಿನ್ಬೇಕು ಅಂದ ತಕ್ಷಣ ಹೋಗಿ ಅಲ್ಲಿ ಅದು ಹೆಂಗ್, ಅದು ಏನಾದ್ರೂ ಆಗ್ಲಿ ತಿನ್ನೋದಲ್ಲ ಹೋಗಿ. ಅರ್ಥ ಆಯ್ತಲ್ಲ? ಕಾಣ್ತು ನೋಡು ಅಂದ ತಕ್ಷಣ ಕೆಟ್ಟದನ್ನ, ಅದು ಕೆಟ್ಟದ್ದು ಒಳ್ಳೇದು ಯೋಚನೆ ಮಾಡು. ಅದು ಕೆಟ್ಟದ್ದು ಅಂದಾಗ ಅದನ್ನ ಯಾಕೆ ನೋಡ್ಲಿಕ್ಕೆ ಹೋಗ್ತಿ? ನಿನಗೆ ವಿವೇಚನೆ ಇದೆಯಲ್ಲ. ಹಾಗೆ ನಿನ್ನ ಕಂಟ್ರೋಲ್ ಅಲ್ಲಿ ಇಂದ್ರಿಯಗಳು ಇರಬೇಕೇ ಹೊರತು ಇಂದ್ರಿಯಗಳು ಹೇಳಿದ ಹಾಗೆ ನೀನು ಕುಣಿಯೋದಲ್ಲ. ಆಯ್ತಾ? ಯಾಕೆಂದ್ರೆ ಅದು ಸ್ವಭಾವ ಅದು. ಯಾಕೆಂದ್ರೆ ಹಾಗೆ ಈಗ ನೋಡೋದನ್ನ ನೋಡುವುದು ಸ್ವಭಾವ ಅದು. ಒಳ್ಳೇದು ಕೆಟ್ಟದ್ದು ನೀವು ಯೋಚನೆ ಮಾಡೋದು ನಿನ್ನ 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 ವಿವೇಚನೆಗೆ ಬಿಟ್ಟಿದ್ದು. ಹಾಗಾಗಿ ಇಂದ್ರಿಯಗಳನ್ನ ನಿಗ್ರಹ ಮಾಡಬೇಕು. ಅದಕ್ಕೆ ಕೃಷ್ಣ ಉದಾಹರಣೆ ಹೇಳ್ತಾನೆ. ಹೇಗೆ ಅದನ್ನ ನಿಗ್ರಹ ಮಾಡಬೇಕು ಅಂತಂದ್ರೆ ಅದಕ್ಕೆ ನಾವು ಪ್ರಾಕ್ಟೀಸ್ ಮಾಡಿಸ್ಬೇಕು. ಏನು ಇಂದ್ರಿಯಗಳಿಗೆ? ಹೇಗೆ ಅಂತಂದ್ರೆ ಆಮೆ ಆಮೆಯ ಉದಾಹರಣೆ ಹೇಳ್ತಾನೆ. ಆಮೆ ಹೇಗೆ ನಾಲ್ಕು ಏನು ಕಾಲುಗಳಿರ್ತದೆ, ತನಗೆ ಬೇಕಾದಾಗ ಅದು ಹೊರಗಡೆ ಚಾಚ್ತದೆ, ಬೇಡಾದಾಗ ತಾನು ಒಳಗಡೆ ಎಳ್ಕೊಳ್ತದೆ. ಹಾಗೆ ನಮಗೆ ಯಾವಾಗ ಅವಶ್ಯಕತೆ ಇದೆ ಅನ್ನುವ ಸಮಯದಲ್ಲಿ ಮಾತ್ರ ಇಂದ್ರಿಯಗಳನ್ನು ಉಪಯೋಗಿಸ್ಬೇಕು. ಬೇರೆ ಸಮಯದಲ್ಲಿ ನೋಡಿದ್ರೂ ನೋಡದ ಹಾಗೆ, ಕೇಳಿಸಿದ್ರೂ ಕೇಳದ ಹಾಗೆ, ಕಂಡ್ರೂ ಕಾಣದ ಹಾಗೆ ಇರಬೇಕು. ಆ ರೀತಿ ನಾವು ಅಭ್ಯಾಸ ಮಾಡಬೇಕು ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ನೀನು ಅಭ್ಯಾಸ ಮಾಡ್ಬೇಕು, ಟ್ರೈನಿಂಗ್ ಕೊಡ್ಬೇಕು ಅದಕ್ಕೆ. ಆ ಅದು ನೀನು ಏನೂ ಪ್ರಯತ್ನನೇ ಮಾಡದೆ ಅದು ಅಯ್ಯೋ ನನ್ನ ಮನ್ಸ ಹಂಗೆ ಕೇಳ್ತದೆ, ಅಯ್ಯೋ ನಾನು ಏನ್ ಮಾಡ್ಲಿ ಅಂತ ಕೂತ್ಕೊಳ್ಳೋದಿಲ್ಲ. ಇಲ್ಲಿವರೆಗೆ ಯಾರೇ ಸಾಧಿಸಿದ್ರು ಕೂಡ ಅದು ಹಾಗೆ ಮಾಡಿದ್ದಾರೆ. ಏನು ಪ್ರಯತ್ನ ಪೂರ್ವಕವಾಗಿ ಅದಕ್ಕೆ ಅಭ್ಯಾಸ ಮಾಡಿಸಿದ್ರು ಇಂದ್ರಿಯಗಳಿಗೆ. ಹಾಗೆ ನೀನು ಮಾಡಬೇಕಾದದೇನು, ಅದಕ್ಕೆ ಪ್ರಾಕ್ಟೀಸ್ ಮಾಡಿಸ್ಬೇಕು. ಹಾಗಾಗಿ ಹಾಗೆ ನೀವು ಆ ಆ ರೀತಿ ಇಂದ್ರಿಯಗಳನ್ನ ನಾವು ನಿಗ್ರಹ ಮಾಡಬೇಕೆ ಹೊರತು ಅವುಗಳಿಗೆ ದಾಸರಾಗಬಾರದು ಅಂತ ಹೇಳ್ತಾ ಮುಂದೆ ಹೇಳ್ತಾನೆ ಕೃಷ್ಣ. ನೋಡು, ಸಾಧಕ ಸಾಕಷ್ಟು ತಿಳಿದುಕೊಂಡ್ರು, ಸಾಕಷ್ಟು ಪ್ರಯತ್ನಿಸಿದರೂ ಕೂಡ ಇಂದ್ರಿಯಗಳು ಬಲವಂತವಾಗಿ ಮನಸ್ಸನ್ನು ಕಲಕಿ ಸೆಳೆದು ಬಿಡ್ತವೆ. ಯತತೋ ಹ್ಯಪಿ ಕೌಂತೆಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾಥೀನಿ ಪ್ರಮಾಥೀನಿ ರ- ಏನ್? ಹರಂತಿ ಪ್ರಸಭಂ ಮನಃ. ನಾವು ಎಷ್ಟೇ ಓದಿರ್ಲಿ, ಎಷ್ಟೇ ತಿಳ್ಕೊಳ್ಳಿ, ಆ ಸಾಧನೆ ದಾರಿಯಲ್ಲಿ ಅದು ಅಷ್ಟು ಸುಲಭ ಇರೋಲ್ಲ. ಒಬ್ಬ ಸಾಧಕನ ಬದುಕು ಅಷ್ಟು ಸುಲಭ ಇಲ್ಲ. ಆ, ನಾವು ಎಷ್ಟೇ ಕಂಟ್ರೋಲ್ ಮಾಡ್ತೀವಿ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಹೋಗಿ ದಬ್ಬನೆ ಕೆಡಗಿ ಬಿಡ್ತದೆ ಇಂದ್ರಿಯಗಳು. ಅವಕ್ಕೆ ಆ ಶಕ್ತಿ ಇರ್ತದೆ. ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ಅದು ಸಹಜ. ಸಾಧನೆ ಅನ್ನೋದು ಅಷ್ಟು ಸುಲಭ ಇಲ್ಲಪ್ಪ, ಬಹಳ ಗಟ್ಟಿ ಇರಬೇಕು. ಯಾಕಂದ್ರೆ ಅದು ಒಂದಿನ ಎರಡು ದಿನ ಕೆಲಸ ಅಲ್ಲ, ನಿರಂತರವಾಗಿರ್ಬೇಕು. ಒಂದು ಸಾರಿ ಹಾಳು ಮಾಡೋದು ಬಹಳ ಹೊತ್ತಿನ ಕೆಲಸ ಇಲ್ಲ. ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ಪ್ರಯತ್ನದ ಛಲ ಇರಬೇಕು. ಛಲವಿಲ್ಲದೆ ಇದು ಸಾಧ್ಯ. ಹಾಗಾಗಿ ಅಧ್ಯಾತ್ಮದ ದಾರಿಯಲ್ಲಿ ಸಾಗುವವರು ಮನಸ್ಸು ಬಹಳ ಗಟ್ಟಿ ಇರಬೇಕು ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ಮನಸ್ಸು ಬಹಳ ಗಟ್ಟಿ ಇಟ್ಕೊಳ್ಬೇಕು ನೀನು. ಈ ರಾಗ, ದ್ವೇಷ, ಅಸೂಯೆ, ಕಾಮ, ಕ್ರೋಧ ಇದಕ್ಕೆ ಒಳಗಾಗಬಾರದು. ಬೈಕೆಯ ಮೇಲೆ ಕಡಿವಾಣ ಇರಬೇಕು. ಗಟ್ಟಿ ಮನಸ್ಸಿನಿಂದ ತೀರ್ಮಾನ ಮಾಡಿ ಕುಳಿತಾಗ ಇಂದ್ರಿಯಗಳು ಮನಸ್ಸನ್ನ ಗೊಂದಲಗೊಳಿಸ್ತವೆ, ಬೇಕು ಅಂತಾನೆ ಡಿಸ್ಟರ್ಬ್ ಮಾಡ್ತವೆ. ಅವಾಗ ನೀನು ಡಿಸ್ಟರ್ಬ್ ಮಾಡ್ತು ಅಂತ ಎದ್ದು ಬಿಡಬಾರ್ದು. ಮತ್ತೆ ಅದನ್ನು ನಿಗ್ರಹ ಮಾಡು. ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಅಸೀತ್ ಮತ್ ಪರಹ ವೇಷೇಹಿ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಇಂದ್ರಿಯಗಳಿಂದ ಮನಸ್ಸು ಕಲ್ಕೋತ್ತೆ. ಮನಸ್ಸಿನಿಂದ ಇಂದ್ರಿಯ ಬೇಡದ ಕಾರ್ಯದಲ್ಲಿ ನಮ್ಮನ್ನು ತೊಡಗಿಸುವ ಹಾಗೆ ಮಾಡ್ತದೆ. ಈ ಸಮಸ್ಯೆಯಿಂದ ಆಚೆ ಬರಬೇಕು ಅಂತಂದ್ರೆ ನಾವೇನ್ ಮಾಡಬೇಕು? ಕುದುರೆಗೆ ಹೇಗೆ ಲಗಾಮ ಹಾಕಿ ಪಳಗಿಸ್ತೀವೋ ಹಾಗೆ ಪಳಗಿಸ್ಬೇಕು ನಾವು. ಇಲ್ಲದೆ ಹೋದ್ರೆ ಅದು ಅಷ್ಟು ಸುಲಭವಾಗಿ ಬಗ್ಗಲ್ಲಪ್ಪ. ಹಾಗಾಗಿ ದ- ಅದಕ್ಕೆ ಕೃಷ್ಣ ಒಂದು ಉಪಾಯ ಹೇಳ್ತಾನೆ. ಹಾಗಾದ್ರೆ ಇಂದ್ರಿಯಗಳನ್ನ ನೀನಿಷ್ಟೆಲ್ಲ ನಿನಗೆ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಅದನ್ನು ಪ್ರಯತ್ನ ಮಾಡು. ಆಯ್ತಾ? ಅದಕ್ಕೆ ಇನ್ನೊಂದು ಉಪಾಯ ಹೇಳ್ತಾ ಇದ್ದಾನೆ ಕೃಷ್ಣ. ಋಷಿಕೇಶ, ಇಂದ್ರಿಯಗಳ ಒಡೆಯ ಯಾರು? ಋಷಿಕೇಶ. ನಿನ್ನ ಎಲ್ಲಾ ಇಂದ್ರಿಯಗಳನ್ನ ಪ್ರೇರಣೆ ಮಾಡುವವನು ನಾನೇ. ಅರ್ಥ ಆಯ್ತಲ್ಲ? ಅದಕ್ಕೆ ನೀನ್ ಏನ್ ಮಾಡಬೇಕು ಅಂತಂದ್ರೆ ನನಗೆ ಶರಣಾಗು, ಭಗವಂತನಿಗೆ ಶರಣಾಗು, ಅಂದ್ರೆ ಯೂನಿವರ್ಸಿಗೆ ಶರಣಾಗು. ಏನಂತ ಶರಣಾಗಬೇಕು? ಆ, ಅದಕ್ಕೆ ಹೇಳ್ತಾ ಇದ್ದಾನೆ ಕೃಷ್ಣ, ನನ್ನ ಇಂದ್ರಿಯಗಳು ದಾರಿ ತಪ್ಪದಂತೆ ನನ್ನೊಳಗೆ ಪ್ರೇರೇಪಿಸು. ಆ ನನ್ನ ಚಿಂತನೆಯ ಶಕ್ತಿ ನಿರಂತರ ನನ್ನ ಮನಸ್ಸಿನಲ್ಲಿ ಉಳಿಯುವಂತೆ ಮಾಡು ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡು. ಯಾವುದನ್ನ ಮಾಡೋದ್ರಿಂದ ನನ್ನ ಉದ್ಧಾರಕ್ಕೆ ಒಳಿತಾಗ್ತದೋ ಅದನ್ನು ಮಾತ್ರ ನೀವು ಪ್ರೇರೇಪಣೆ ಮಾಡು. ಯಾವುದು ನನ್ನ ಅಧಂಪತನಕ್ಕೆ ಕಾರಣ ಆಗ್ತದೋ ಅಂಥದನ್ನ ನನ್ನ ಮನಸ್ಸಿನಲ್ಲಿ ಕೊಡಬೇಡ ಅಂತ ಹೇಳಿ ಋಷಿಕೇಶನಿಗೆ ಶರಣಾಗು ಅಂತ ಹೇಳಿ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದ, ನನಗೆ ಶರಣಾಗಯ್ಯ ಅಂತ ಹೇಳ್ತಾ ಮುಂದೆ ಹೇಳ್ತಾನೆ, ಈ ಮೋಹ ಅನ್ನೋದು ಹೇಗೆ ಬೆಳೀತದೆ
ಅಥವಾ ಇಂದ್ರಿಯಗಳು ನಮ್ಮನ್ನು ಹೆಂಗೆ ಕೆಡುತ್ತವೆ ಅನ್ನೋದು ಅದ್ರ ಕೆಡುತ್ತವೆ, ಆ ವಿಷಯದಲ್ಲಿ ನಾವು ಹೆಂಗೆ ಜಾಗೃತರಾಗಿರ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾನೆ ಇಲ್ಲಿ ಕೃಷ್ಣ. ಆ ಏನ್ ಹೇಳ್ತಾನೆ ಅಂತಂದ್ರೆ, ಒಂದು ವಸ್ತುವಿನ ಮೇಲೆ ನಮಗೆ ಹೆಂಗೆ ಅದು ಶುರುವಾಗೋದು, ಹೆಂಗೆ ಶುರುವಾಗ್ತದೆ, ಫಸ್ಟ್ ಒಂದೇ ಸರಿ ಹೋಗಿ ಕೆಡಗಲ್ಲ ಅದು, ಮತ್ತೆ ನಿಧಾನ ತಗೊಂಡು ಹೋಗಿ ಕೆಡುತ್ತದೆ. ಆ ಪ್ರೋಸೆಸ್ ಹೆಂಗಿರ್ತದೆ ಅನ್ನೋದನ್ನ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಫಸ್ಟು ನಮಗೆ ಆ ಒಂದು ವಸ್ತುವಿನ ಸಂಪರ್ಕ ಬೆಳೀತದೆ ಅಂತ, ಆಯ್ತಾ. ಫಸ್ಟು ಒಂದು ವಸ್ತುವಿನ ಸಂಪರ್ಕ ಬೆಳೀತದೆ, ಅದ್ರ ಮೇಲೆ ನಮಗೇನು ಅದ್ರ ಮೇಲೆ ಅಂತ ಅಟ್ಯಾಚ್ಮೆಂಟ್ ಇರಲ್ಲ. ವಸ್ತು ಮೀನ್ಸ್ ಇಲ್ಲಿ ವ್ಯಕ್ತಿ ಇರ್ಬೋದು ಅಥವಾ ಯಾವುದೇ ಒಂದು ವಸ್ತುನೇ ಇರ್ಬೋದು, ಆಯ್ತಾ. ಇಲ್ಲಿ ವ್ಯಕ್ತಿನೇ ಅಂತ ಅನ್ಕೊಳ್ಳೋಣ. ಮೊದಲು ಏನಾಗ್ತದೆ, ಅದು ಒಂದು ಸಂಪರ್ಕಕ್ಕೆ ಬರ್ತದೆ, ಅದ್ರ ಮೇಲೆ ಏನೋ ಅವನಿಗೆ ಅದು ಆಸೆನೂ ಇರಲ್ಲ, ಅಟ್ಯಾಚ್ಮೆಂಟ್ ಏನೂ ಇರಲ್ಲ. ಮೊದಲು ಪರಿಚಯ ಆಗ್ತದೆ, ಪರಿಚಯದಿಂದ ಏನಾಗ್ತದೆ, ಸ್ನೇಹ ಶುರುವಾಗ್ತದೆ, ಸ್ನೇಹದಿಂದ ಏನಾಗ್ತದೆ, ಅಟ್ಯಾಚ್ಮೆಂಟ್ ಬೆಳೀತದೆ. ಅಟ್ಯಾಚ್ಮೆಂಟ್ ಅದು ಯಾವ ಮಟ್ಟದ ಅಟ್ಯಾಚ್ಮೆಂಟ್ ಅಂದ್ರೆ, ಅವ್ರಿಲ್ಲದೆ ನಾನಿಲ್ಲ, ನನಗೆ ಇರ್ಲಿಕ್ಕೆ ಆಗೋಲ್ಲ ಆ, ನಾ ಆ, ಅನ್ನುವ ಮಟ್ಟಕ್ಕೆ ಹೋಗ್ತದೆ. ನಂತರ ಏನಾಗ್ತದೆ ಗೊತ್ತು, ಆ ನನ್ನವರಾಗಬೇಕು ಅನ್ನುವ ಆಸೆ ಶುರುವಾಗ್ತದೆ, ಅದು ನನಗೇ ಸಿಗಬೇಕು, ನನಗೆ ಬಿಟ್ಟು ಬೇರೆಯವರಿಗೆ ಅದು ದಕ್ಕಬಾರದು ಆ, ಅನ್ನುವ ಆಸೆ ಶುರುವಾಗ್ತದೆ. ಇದರ ಮೂಲ ಯಾವುದು? ಅರ್ಥ ಆಯ್ತಲ್ಲ, ಆಸೆ ಶುರುವಾಗ್ತದೆ. ಆಸೆ ಪಟ್ಟಂತೆ ಸಿಕ್ತು, ತೊಂದರೆ ಇಲ್ಲ. ಸಿಗ್ಲಿಲ್ಲ ಅಂದ್ರೆ ಏನಾಗ್ತದೆ, ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದೇನೆ, ಒಂದ್ ವೇಳೆ ಅದು ನಿಂಗೆ ಸಿಗೋಲ್ಲಪ್ಪ, ಅವಾಗ ಕ್ರೋಧ ಶುರುವಾಗ್ತದೆ. ಆ ಕ್ರೋಧದ ಮೂಲ ಯಾವುದು ಗೊತ್ತಾ? ಪ್ರೀತಿ. ಕೋಪಕ್ಕೆ ಮೂಲ ಕಾರಣ ಕಾಮನೆ. ಕಾಮನೆ ಅಂದ್ರೆ ಅದ್ರ ಮೇಲೆ ಆಸೆ, ಭಾವನೆ ಇದೆ. ಆಮೇಲೆ ಕೋಪ ಬರದಂತೆ ತಡಿಬೇಕಾದ್ರೆ ನಾವು ಕಾಮನೆಯನ್ನು ತಡಿಬೇಕಾಗ್ತದೆ. ಅಂದ್ರೆ ಆಸೆಯೇ ದುಃಖಕ್ಕೆ ಮೂಲ ಅಂತೀವಲ್ಲ, ಹಾಗೆ ಆಸೆ ಕಡಿಮೆ ಆದಂತೆ ಸಿಟ್ಟು ಕಡಿಮೆ ಆಗ್ತದೆ, ಅಂಟಿಸಿಕೊಳ್ಳುವುದು ಕಡಿಮೆ ಆಗ್ತದೆ, ಹಚ್ಚಿಕೊಳ್ಳುವುದು ಕಡಿಮೆ ಆಗ್ತದೆ. ಹಾಗಾಗಿ ಫಸ್ಟು ನಾವು ಆಸೆ ಪಡುವುದನ್ನು ಬಿಡಬೇಕು. ಅದು ಈಡೇರದೇ ಇದ್ದಾಗ ಕೋಪ ಬರ್ತದೆ, ಕೋಪದಿಂದ ಸಮೂಹವಾಗ್ತದೆ. ಅಸಂಗತವಾದ ವಿಚಾರದಲ್ಲಿ ತಲೆ ಹಾಕಬಾರದು ಅಂತ ಹೇಳಿ ಇಲ್ಲಿ ಹೇಳ್ತಾ ಮುಂದಕ್ಕೆ ಹೇಳ್ತಾನೆ, ನಾವು ಎತ್ತರಕ್ಕೆ ಏರಬೇಕು ಅಂತಾದ್ರೆ, ಪರಮಾತ್ಮನನ್ನ ಹೋಗಿ ಸೇರಬೇಕು ಅಂತಾದ್ರೆ, ಇದನ್ನು ಸರಿಯಾಗಿ ತಿಳ್ಕೊಂಡು ಓವರ್ ಅಟ್ಯಾಚ್ಮೆಂಟ್ ಅನ್ನ ಬಿಟ್ಟು ಆ ಯಾವುದರಲ್ಲಿ ಎಷ್ಟು ಇರಬೇಕು ಅಷ್ಟೆಲ್ಲ ಇರಬೇಕು ಅಂತಂದ್ರೆ, ಇಲ್ಲಿ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ನೀನು ಯಾವುದನ್ನು ಪ್ರೀತಿಸ್ಬೇಡ, ದ್ವೇಷ ಮಾಡು, ನಿನ್ನ ಪಾಡಿ ನೀನಿರು ಹಾಗೆಲ್ಲ ಹೇಳ್ತಿಲ್ಲ. ಮತ್ತೆ ಎಲ್ಲವನ್ನೂ ಇರು, ಎಲ್ಲದರೊಳಗೆ ಇರು, ಕೆಸರಿನಲ್ಲಿ ಕಮಲ ಇದ್ದ ಹಾಗೆ ಇರು, ಕೆಸರಿನಲ್ಲಿ ಕಮಲ ಇದ್ದ ಹಾಗೆ ಇರು. ಕೆಸರಿನಲ್ಲಿ ಕಮಲ ಇದ್ದ ಹಾಗೆ ಅಂತಂದ್ರೆ, ಕೆಸರಿಲ್ಲ ನೀರಿಲ್ಲ ಅಂತಂದ್ರೆ ಕಮಲ ಬೆಳೆಯಲ್ಲ. ಅದು ಇರೋದೇ ಏನು ಕೆಸರಿನಲ್ಲಿ. ಆದ್ರೆ ಅದು ನೀರನ್ನ ಅಂಟಿಸಿಕೊಳ್ಳದೇ ಇರ್ತದಂತೆ. ನೀರನ್ನ ಅಂಟಿಸಿಕೊಳ್ಳದೆ ಅಂತಂದ್ರೆ, ನೀವು ಕಮಲದ ಎಲೆ ಮೇಲೆ ನೀರು ಹಾಕಿ ಅದು ಅಂಟುಕೊಳ್ಳಲ್ಲ, ಅದು ಜಾರಿ ಹೋಗ್ತದೆ. ಆದ್ರೆ ಅದು ಇರೋದೇ ಹಾಗೆ. ಅದಕ್ಕೆ ಪತ್ರಿಜಿಯವರು ಹೇಳಿದ್ದಾರಲ್ಲ, ಏನು, ಸಂಸಾರದಲ್ಲೇ ಇರುವಾಣ, ಸಂಸಾರದಲ್ಲೇ ಇರು, ಆದ್ರೆ ಮೈ ಮರಿಬೇಡ, ಅಲ್ಲಿ ಸಾಧನೆ ಮಾಡು, ಸಂಸಾರದಲ್ಲಿ ಇದ್ದುಕೊಂಡು ಸಾಧನೆ ಮಾಡು. ಮುಂದೆ ಹೇಳ್ತಾನೆ ಕೃಷ್ಣ, ಬ್ರಹ್ಮಚರ್ಯ ಪರಿಪಾಲನೆ ಮಾಡಬೇಕು. ಹೇಗೆ ಪರಿಪಾಲನೆ ಮಾಡೋದು? ಮದುವೆಯಾಗಿ ಬ್ರಹ್ಮಚರ್ಯ ಪರಿಪಾಲನೆ ಮಾಡು. ಎಲ್ಲ ಬಿಟ್ಟು ನೀನು ಬ್ರಹ್ಮಚರ್ಯ ಪರಿಪಾಲನೆ ಮಾಡ್ತೀಯ ಅಂತಂದ್ರೆ, ಅದು ನಿಜವಾದ ಬ್ರಹ್ಮಚರ್ಯ ಅಲ್ಲ, ಅದು ನಿನಗೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಮನಸ್ಸು ಎಲ್ಲೋ ಒಂದು ಕಡೆ ಹಲ್ಚಲ್ ಆಗ್ತಾ ಇದೆ ಅಂತಂದ್ರು ನಿನ್ನ ಬ್ರಹ್ಮಚರ್ಯ ಹಾಳಾಯ್ತು, ಆಯ್ತಾ. ಬ್ರಹ್ಮಚರ್ಯವನ್ನ ಹೇಗೆ ಅಂತಂದ್ರೆ, ಏನು, ಸಂಸಾರಿಯಾಗಿ ಬ್ರಹ್ಮಚರ್ಯದ ಪರಿಪಾಲನೆ ಮಾಡು. ಬ್ರಹ್ಮಚರ್ಯ ಅಂತಂದ್ರೆ ಅರ್ಥ ಮದುವೆ ಆಗದೆ ಇರೋದು ಅಂತ ಅರ್ಥ ಅಲ್ಲ. ಮತ್ತೆ ತನಗೆ ವಿಹಿತವಾದ ಪತಿ ಅಥವಾ ಪತ್ನಿಯನ್ನ ಬಿಟ್ಟು ಬೇರೆ ಯಾರನ್ನೂ ಗಮನಿಸಬಾರ್ದು, ಅದು ನಿಜವಾದ ಬ್ರಹ್ಮಚರ್ಯ. ಅದು ಬಿಟ್ಟು ಇವನು ಮದುವೆ ಆಗಿಲ್ಲ ಆದ್ರೆ ಕಂಡ್ಕಂಡವರನ್ನ ನೋಡ್ತಾ ಇದ್ದಾನೆ ಅಂತಂದ್ರೆ ಅದು ಬ್ರಹ್ಮಚರ್ಯ ಆಗೋಲ್ಲ, ಆಯ್ತಾ. ಕಂಡವರು ಸಹವಾಸ ಮಾಡ್ತಾ ಇದ್ದಾನೆ ಆದ್ರೆ ಮದುವೆ ಆಗಿಲ್ಲ ಅಂತಂದ್ರೆ ಅದು ಬ್ರಹ್ಮಚರ್ಯ ಅಲ್ಲ, ಅದು ಕಳ್ಳು ಬ್ರಹ್ಮಚರ್ಯ ಆಗ್ತದೆ. ಹಾಗಾಗಿ, ಯಾಕೆಂದ್ರೆ ಇದು ಮಹಾಭಾರತದಲ್ಲಿ ಉಲ್ಲೇಖ ಬರ್ತದೆ. ಅರ್ಜುನ 3-4 ಮದುವೆ ಆಗಿದ್ದಾನೆ, ಆದ್ರೆ ಅವನು ಬ್ರಹ್ಮಚರ್ಯ ಆಗಿದ್ನಂತೆ. ಅಶ್ವತ್ಥಾಮ ಮದುವೆನೇ ಆಗಿಲ್ಲ, ಅವನು ಬ್ರಹ್ಮಚರ್ಯ ಕಳ್ಕೊಂಡಿದ್ದ. ಕೃಷ್ಣ 16,108 ಪತ್ನಿಯರನ್ನ ಮದುವೆ ಆಗಿದ್ದ, ಅವನು ಬ್ರಹ್ಮಚಾರಿ ಆಗಿದ್ದಂತೆ. ಬ್ರಹ್ಮಚರ್ಯ ಅಂತಂದ್ರೆ ಆ, ಅವರಿಗೆ ಏನಂತ ಸೀಮಿತರಾದಂತಹ ಪತ್ನಿಯೋ ಅವರನ್ನ ಹೊರತು ಬೇರೆ ಯಾರನ್ನೂ ಗಮನಿಸಬಾರದು. ಕಾಯವಾಚ ಮನಸ್ಸು ಶುದ್ಧರಾಗಿರುವಾಗ ಅದು ಬ್ರಹ್ಮಚರ್ಯ. ಅಶ್ವತ್ಥಾಮ ಏನಾಗಿದ್ದ, ಅವನೇನು ಯಾವುದೇ ಹೆಣ್ಣಿನ ಸಂಪರ್ಕ ಮಾಡಿರ್ಲಿಲ್ಲ. ಆದ್ರೆ ಒಂದು ಮಾತು ಹೇಳಿದ್ದ ಅವನು ದುರ್ಯೋಧನನಿಗೆ, ನಿನ್ನ ಏನೋ ಅವನು ತೊಡೆ ಮುರಿದು ಬಿದ್ದಿದ್ದ, ಅವನಿಗೆ ಒಂದು ಭಾಷೆ ಕೊಟ್ಟಿದ್ದ, ಏನು ಅಂದ್ರೆ, ನಿನ್ನ ಹೆಂಡತಿಯ ಹೊಟ್ಟೆಯಲ್ಲಿ ಹುಟ್ಟುವ ಮಗುವನ್ನ ನಾನು ಸಿಂಹಾಸನದಲ್ಲಿ ಕೂರಿಸ್ತೇನೆ, ಆ ಪಾಂಡವರ ತಲೆ ತಂದು ನಿನ್ನ ಕಣ್ಣು ಮುಂದೆ ಹಾಕ್ತೇನೆ ಅಂತ. ಅದರ ಅರ್ಥ ಅವನಿಗೆ ಮಗನೇ ಇಲ್ಲ, ಸತ್ತು ಹೋಗಿದ್ದಾನೆ ದುರ್ಯೋಧನನಿಗೆ. ಅಂದ್ರೆ ಇವನು ಏನು ಹೇಳಿದ, ಯಾವ ಅರ್ಥದಲ್ಲಿ ಅಂತಂದ್ರೆ, ನಿನ್ನ ಹೆಂಡತಿಯಲ್ಲಿ ನಾನು ಒಂದು ಮಗುವನ್ನ ಸೃಷ್ಟಿ ಮಾಡಿ ಅದರಿಂದ ಅವನನ್ನ ಕೂರಿಸ್ತೇನೆ, ನಿನ್ನ ಮಗ ಅಂತ ಹೇಳಿ. ಅಂದ್ರೆ ಅಲ್ಲಿ ಕೆಟ್ಟದಾಗಿ ಆಲೋಚನೆ ಮಾಡಿದ್ನಲ್ವಾ,
ವಾಚ ಅಂದ್ರೆ ಮನಸ, ಕಾಯ ವಾಚ ಮನಸ, ಮನಸ್ಸಿನಿಂದಲೂ ಕೂಡ ಯೋಚಿಸಿದ್ನಲ್ವಾ, ಆ ಕೂಡಲೇ ಅವನ ಬ್ರಹ್ಮಚರ್ಯವನ್ನು ಕಳ್ಕೊಂಡಿದ್ದಂತೆ. ಅಂದ್ರೆ ಎಷ್ಟು ಎಷ್ಟು ಸ್ಟ್ರಾಂಗ್ ಇರ್ತದೆ ನೋಡಿ. ಬರೀ ಏನಂತೀವಿ, ಬರೀ ದೈಹಿಕವಾಗಿ ಅದ್ ಮಾತ್ರ ಹಾಳಾಗೋದಲ್ಲ, ಮನಸ್ಸಿನಿಂದಲೂ ಕೂಡ. ಅದಕ್ಕೆ ಕಾಯ ವಾಚ ಮನಸ ಅನ್ನೋದು ಮೂರು ರೀತಿಯಿಂದಲೂ ಕರ್ಮ ನಡೀತದೆ. ಅದಕ್ಕೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಯಾವುದ್ರ ಮೇಲೂ ಓವರ್ ಅಟ್ಯಾಚ್ಮೆಂಟ್ ಇಟ್ಕೊಳ್ಬೇಡಪ್ಪ. ಮೋಹ ಬೇಡ, ಪ್ರೀತಿ ಇರಲಿ, ಸ್ನೇಹ ಇರಲಿ, ಆದ್ರೆ ಮೋಹ ಬೇಡ. ಅತಿಯಾದ ಮೋಹ, ಕೆಟ್ಟ ಮೋಹ ಬೇಡ ಅಂತ ಹೇಳ್ದ. ಮುಂದೆ ಹೇಳ್ತಾ ಇದ್ದಾನೆ, ಹಾಗಾಗಿ ಇಂದ್ರಿಯಗಳ ನಿಗ್ರಹವನ್ನು ಮಾಡಬೇಕು. ವಿಷಯ ಭೋಗಗಳ ಮೇಲೆ ಅಥವಾ ಪ್ರಾಪಂಚಿಕ ವ್ಯವಹಾರದ ಮೇಲೆ ಕಣ್ಮುಚ್ಚಿ ಕುಳಿತುಕೊಳ್ಳಬಾರದು. ಈ ಇಂದ್ರಿಯಗಳೇನಿದಾವೆ ಅವುಗಳ ವಿಷಯಗಳನ್ನು ಗ್ರಹಿಸ್ತಾ ಇರ್ತವೆ. ಹಾಗಾಗಿ ಅದರ ದಾಸನಾಗಬೇಡ. ಅದರ ದಾಸನಾಗಬೇಡ. ಮನಸ್ಸು ಕೊಳೆಯಾದ್ರೆ ಎಲ್ಲವೂ ಕೊಳೆಯಾದಂಗೆ ಆಗ್ತದೆ. ಮನಸ್ಸು ಬಹಳ ಶುದ್ಧವಾಗಿರ್ಬೇಕು, ತಿಳಿ ನೀರಿನ ಹಾಗೆ ಇರಬೇಕು. ಆ ಅವಾಗ ಮಾತ್ರ ನೀನು ಎಲ್ಲವನ್ನು ಸಾಧಿಸ್ಲಿಕ್ಕೆ ಸಾಧ್ಯವಾಗ್ತದೆ, ನನ್ನನ್ನು ಬಂದು ಸೇರ್ಲಿಕ್ಕೆ ಸಾಧ್ಯ ಆಗ್ತದೆ. ಕೊಳೆಯಾದ ಮನಸ್ಸಿನಿಂದ ಭಗವಂತನ ಚಿಂತನೆ ಸಾಧ್ಯ ಆಗೋಲ್ಲ, ಧ್ಯಾನ ಮಾಡ್ಲಿಕ್ಕೆ ಆಗೋಲ್ಲ. ಧ್ಯಾನದಲ್ಲಿ ಹೆಂಗೆ ಕಾಣ್ತೀಯ ನನ್ನ? ಬರೀ ಕೆಟ್ಟ ಕೆಟ್ಟ ಆಲೋಚನೆ ಅಂತ ಇದ್ರೆ ಅಂತ ಹೇಳ್ತಾ. ಹಾಗಾಗಿ ಸುಖ ಬೇಕಿತ್ತು ಅಂತಂದ್ರೆ ಶಾಂತಿ ಬೇಕಾಗ್ತದೆ, ಮನಸ್ಸು ಪ್ರಸನ್ನವಾಗಿರ್ಬೇಕು. ಭಗವಂತನಲ್ಲಿ ಹೋಗಿ ಸೇರುವಾಗ ಯಾರ ಮನಸ್ಸು ಭಗವಂತನಲ್ಲಿ ಸಂಯೋಗ ಹೊಂದುವುದಿಲ್ಲವೋ ಅವನು ಅಪರೋಕ್ಷ ಜ್ಞಾನಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಡಿಸ್ಟರ್ಬ್ ಮಾಡ್ತಾ ಇದೆ ಯಾವುದು? ಇಂದ್ರಿಯಗಳು. ಅದನ್ನ ನಿಗ್ರಹ ಮಾಡು ಅಂತ ಹೇಳ್ತಾ ಮುಂದೆ ಹೇಳ್ತಾನೆ. ಹಾಗಾದ್ರೆ ಅದಕ್ಕೆ ನೋಡು, ಟ್ರೈನಿಂಗ್ ಕೊಡ್ಬೇಕು. ಅದು ಹೇಗೆ ಕೊಡ್ಬೇಕು ಅಂತಂದ್ರೆ, ಮನಸ್ಸು ಅದನ್ನ ಹೇಗೆ, ಉದಾಹರಣೆಗೆ ನಾವೀಗ ಹುಟ್ಟಿದಾಗ್ಲಿಂದ ನಮಗೆ ಯಾವ ರೀತಿಯ ಒಂದು ಸಂಸ್ಕಾರದಲ್ಲಿ ಬೆಳೆಸಿರ್ತಾರೋ ಅದೇ ನಮಗೆ ಕೊನೆಯವರೆಗೂ ಮುಂದುವರಿತಾ ಇರ್ತದೆ. ಇದು ನಾವು ಬಹಳಷ್ಟು ಕಥೆಗಳಲ್ಲಿ ಕೇಳಿರ್ತೀವಿ. ಉದಾಹರಣೆಗೆ ಈಗ ವೆಜಿಟೇರಿಯನ್ ಆಗಿ ಆ ಬೈ ಬರ್ತೆ ವೆಜಿಟೇರಿಯನ್ ಇದ್ದಾರೆ ಅಂತಂದ್ರೆ ಅವರಿಗೆ ಮಾಂಸ ಅಥವಾ ನಾನ್ ವೆಜ್ ಅನ್ನ ಕಂಡಾಗ ಅಸಹ್ಯ ಆಗ್ತಾ ಇರ್ತದೆ. ಅದನ್ನು ತಿನ್ನಬೇಕು ಅಂತ ಅನ್ಸಲ್ಲ ಅವರಿಗೆ. ಆಯ್ತಾ, ಅದ್ರ ಮೇಲೆ ಒಂದು ರೀತಿ ಕೆಟ್ಟ ಭಾವನೆ ಬರ್ತದೆ, ಚೀಚಿ ಅನ್ನುವ ಮನಸ್ಥಿತಿ ಇರ್ತದೆ. ಅದೇ ನಾನ್ ವೆಜಿಟೇರಿಯನ್ ಬೈ ಬರ್ತಾ ಇದ್ದಾರೆ ಅಂತಂದ್ರೆ ಅವ್ರಿಗೆ ಏನಾಗ್ತದೆ, ಒಂದ್ ವೇಳೆ ಅವ್ರು ಬಿಡ್ಲಿಕ್ಕೆ ಹೋದ್ರೂ ಮನ್ಸು ಬರಲ್ಲ, ಮತ್ತೆ ಬಿಟ್ರು ಅದ್ರ ಬಗ್ಗೆ ಆಸೆ ಬರ್ತಾ ಇರ್ತದೆ. ಅಂದ್ರೆ ಮನಸ್ಸಿಗೆ ನಾವು ಆರಂಭದಿಂದ ಹೇಗೆ ಟ್ರೈನಿಂಗ್ ಕೊಟ್ಟಿರ್ತೇವೋ ಹಾಗೆ ಅದು ವರ್ತನೆ ಮಾಡ್ತದೆ. ಅದನ್ನೇ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ, ನೀನು ಅದಕ್ಕೆ ಟ್ರೈನಿಂಗ್ ಕೊಡಬೇಕು ಮನಸ್ಸಿಗೆ. ಹೇಗೆ ಟ್ರೈನಿಂಗ್ ಕೊಡಬೇಕು ಅಂತಂದ್ರೆ, ಗಟ್ಟಿಯಾಗಿ ಹೇಳ್ಬೇಕಂತ ಮನಸ್ಸಿಗೆ, ಗಟ್ಟಿಯಾಗಿ ಹೇಳ್ಬೇಕು, ಅಂತರ್ಮುಖಿ ಆಗು ನೀನು. ಒಳಗಡೆ ನೀನು ನನ್ನ ಉದ್ಧಾರಕ್ಕೆ ಏನು ಬೇಕೋ ಆ ಆ ಆ ಕಡೆ ನೀನು ಗಮನ ಹರಿಸು ಅಂತ ಹೇಳಿ ಗಟ್ಟಿಯಾಗಿ ಅದನ್ನ ನಾವು ನಮ್ಮ ಕಂಟ್ರೋಲಿಗೆ ತಗೊಳ್ಬೇಕು. ಅದನ್ನ ಅಭ್ಯಾಸ ಮಾಡಬೇಕು ಅಂತ ಹೇಳಿ, ಸಂಸ್ಕಾರ ಕೊಡಬೇಕು ಅಂತ ಹೇಳಿ ಹೇಳ್ತಾ. ಹಾಗೆ ನನ್ನನ್ನ ಇಲ್ಲಿಯವರೆಗೆ ಕಂಡವರು ಎಲ್ಲ ಯಾರಿದ್ದಾರಪ್ಪ, ಅವರಿಗೂ ಸುಲಭವಾಗಿ ಸಿಕ್ಕಿದ್ದಲ್ಲ ಅದು. ಅವ್ರೇನೋ ಏನೋ ಬರ್ತೆ ಅವರಿಗೆಲ್ಲ ಮನಸ್ಸು ಇಂದ್ರಿಯಗಳು ಎಲ್ಲ ಕಂಟ್ರೋಲ್ ಅಲ್ಲಿ ಇರಲಿಲ್ಲ. ಆಯ್ತಾ, ಇಲ್ಲಿವರೆಗೆ ಯಾರೆಲ್ಲ ನನ್ನ ಬಂದು ಪಡೆದಿದ್ದಾರೋ ಸುಮ್ನೆ ಅವರಿಗೆ ಆಗಿಲ್ಲ. ಎಲ್ಲರೂ ಇದೇ ರೀತಿ ಪ್ರಯತ್ನ ಮಾಡಿ ಅವರು ಕಂಡಿದ್ದಾರೆ. ಅಂದ್ರೆ ಅದನ್ನು ನಿಗ್ರಹ ಮಾಡಿದ್ದಾರೆ. ಅವರಿಗೆ ಇಂದ್ರಿಯಗಳು ಹೇಗೆ ಬೇಕೋ ಹಾಗೆ ಅದನ್ನು ಬದಲಾಯಿಸಿದ್ದಾರೆ, ಟ್ರೈನಿಂಗ್ ಕೊಟ್ಟಿದ್ದಾರೆ ಅದಕ್ಕೆ. ಆ, ಆರಂಭದಲ್ಲಿ ಹೇಗೆ ನಾವು ಒಬ್ಬ ಆ, ಸಂಸ್ಕಾರವನ್ನು ಆರಂಭದಿಂದ ಒಬ್ಬ ಹುಡುಗನಿಗೆ ಕೊಟ್ಟಾಗ ಅವನಲ್ಲಿ ಅದು ಏನು ಜೀವನ ಪರ್ಯಂತ ಇರ್ತದೋ ಹಾಗೆ ನೀನು ಅದರಲ್ಲಿ ಇದು ಮಾಡು. ಕೊನೆಗೆ ಹೇಳ್ತಾನೆ, ನೋಡು, ಈ ಭೋಗದಲ್ಲಿ ಬೀಳಬೇಡ. ನಿಜವಾದ ಸಾಧಕನಾದವನು ಹೇಗಿರ್ಬೇಕು ಅಂತಂದ್ರೆ, ಸೀಮಿತವಾಗಬೇಕು. ಸೀಮಿತವಾದ ಆಹಾರ, ಸೀಮಿತವಾದ ನಿದ್ದೆ, ಸೀಮಿತವಾದ ಮೈಥುನವನ್ನ ಮಾಡ್ತಾ, ಅಭ್ಯಾಸವನ್ನು ಮಾಡ್ತಾ, ನಿರ್ಭಯನಾಗಿ ಸಂಪೂರ್ಣವಾಗಿ ಭಗವಂತನ ಮನಸ್ಸಿಟ್ಟವನಾಗಿ, ಆಸೆ ಆಕಾಂಕ್ಷೆಗಳಿಗೆ ಬಲಿ ಬೀಳದೆ, ಏರುಪೇರುಗಳಿಗೆ ವಿಚಲಿತನಾಗದೆ. ಆಯ್ತಾ, ಇಲ್ಲಿವರೆಗೆ ಇಡೀ ಅಧ್ಯಾಯದಲ್ಲಿ ಹೇಳಿದ್ದನ್ನ ಬರೀ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಏರುಪೇರುಗಳಿಗೆ ವಿಚಲಿತನಾಗದೆ ಬದುಕ್ತಾನೆ. ಅವನೇ ನಿಜವಾದ ಮನುಷ್ಯ ಎನಿಸಿಕೊಳ್ತಾನೆ. ಅವನೇ ನಿಜವಾದ ಮನುಷ್ಯ. ಸುಮ್ಮನೆ ಮನಸ್ಸೋ ಇಚ್ಛೆ ಮನಸ್ಸಿಗೆ ಬಂದಂಗೆ ಹೆಂಗ್ ಬಂತು ಹಂಗೆ ಬದುಕುವ ಮನುಷ್ಯ ಅಂತ ಅನಿಸಿಕೊಳ್ಳುವುದಿಲ್ಲ. ಏಕೆಂದ್ರೆ ಇದು ಮುಂದೆ ಅಲ್ಲಿ ಭಾಗವತದಲ್ಲೂ ಒಂದ್ಸಾರಿ ಹೀಗೆ ಹೇಳ್ತಾನೆ, ಎಲ್ಲರೂ ಎರಡು ಕೈ ಎರಡು ಕಾಲು ಇದ್ದವರೆಲ್ಲ ಮನುಷ್ಯರಲ್ಲ. ಮನುಷ್ಯ ಅನ್ನೋ ಪದಕ್ಕೆ ಅರ್ಥ ಇದೆ. ಆ ಯಾರು ಸಾಧಕನ ಹಾಗೆ ಬದುಕ್ತಾನೋ ಅವನು ಮನುಷ್ಯ, ಉಳಿದವರೆಲ್ಲ ಮೃಗಗಳು ಅಂತಾನೆ. ಎರಡು ಕೈ ಕಾಲು ಇದ್ದು ಮಾತ್ರಕ್ಕೆ ಅವನು ಮನುಷ್ಯ ಅಲ್ಲ. ಉಳಿದವರೆಲ್ಲ ಮೃಗ ಅಂದ್ರೆ ಪ್ರಾಣಿಯ ಹಾಗೆ, ಅವನು ಪ್ರಾಣಿ ಅಂತಾನೆ ಅರ್ಥ. ಮನಸ್ಸೋ ಇಚ್ಛೆ ಬದುಕ್ತಾ ಇದ್ದಾನೆ ಅಂದ್ರೆ ಅವನು ಹೆಂಗ ಮನುಷ್ಯ ಆಗಲು ಸಾಧ್ಯ? ಹಾಗಾಗಿ ಸಾಧಕ ಅಂದ್ರೆ ಮನಸ್ಸಿ ಏನು, ಸಾಧಕನಾದವನು ಈ ರೀತಿ ಅವೇರ್ನೆಸ್ ಅಲ್ಲಿ ಯಾವಾಗ ಬರುತ್ತಾನೆ ಆಗ ಮಾತ್ರ ಅವನೊಬ್ಬ ಮನುಷ್ಯ ಅಂತ ಅನಿಸ್ಕೊಳ್ತಾನೆ.
ಹೀಗೆ ಬದುಕು ಅಂತ ಹೇಳ್ತಾ ಕೊನೆಗೆ ತಾನು ಹೇಳಿದ, ಹ್ಮ್, ಹೀಗೆ ಯಾರು ಇಂತಹ ಬ್ರಹ್ಮಜ್ಞಾನಿ ಈ ರೀತಿ ಬದುಕ್ತಾ ಕೊನೆಗೆ ಯಾರು ತಾನು ಸಾಧನೆಯನ್ನು ಮಾಡ್ತಾನೆ, ತನ್ನ ಸಾವಿನ ಕೊನೆ ಕ್ಷಣದಲ್ಲೂ ಕೂಡ ಭಗವಂತನ ಪ್ರಜ್ಞೆಯಲ್ಲಿ ಅಂತ ಹೇಳಿ ಅವನು ಬದುಕ್ತಾನೆ, ಆತ ಮರು ಹುಟ್ಟಿಲ್ಲದೆ ಮೋಕ್ಷವನ್ನು ಪಡಿತಾನೆ, ನನ್ನನ್ನೇ ಬಂದು ಸೇರ್ತಾನೆ ಅಂತ ಹೇಳಿ ಕೊನೆಗೆ 2ನೇ ಅಧ್ಯಾಯ ಅವನು ಮುಗಿಸ್ತಾನೆ. ಮುಂದೆ 3ನೇ ಅಧ್ಯಾಯ, ಅದನ್ನು ನಾವು ನಾಳೆ ಚಿಂತನೆ ಮಾಡೋಣ ಅಂತ ಹೇಳ್ತಾ. ಸ್ವಲ್ಪ ಬೋರ್ ಆಗ್ಬೋದು ಯಾಕೆಂದ್ರೆ ಇದು ಭಗವದ್ಗೀತೆ, ಆ, ಇದು ಇರೋದೇ ಹಾಗೆ, ಏನ್ ಮಾಡಕ್ಕಾಗಲ್ಲ. ಥ್ಯಾಂಕ್ ಯು. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯಾಮಿ. ನನ್ನೊಳಗೆ ಕೂತ ಹರಿವಾಯು ಗುರುಗಳು ಏನು ನುಡಿಸಿದರು ಅಷ್ಟೇ ಹೇಳುವ ಪ್ರಯತ್ನ ಮಾಡಿದ್ದೇನೆ. ಇಲ್ಲಿಯವರೆಗೂ ಶ್ರದ್ಧೆಯ ಭಕ್ತಿಯಿಂದ ಕೇಳಿದಂತೆ ಎಲ್ಲಾ ಧ್ಯಾನಯೋಗಿ ಬಂಧುಗಳಿಗೆ ಅನಂತ ಕೋಟಿ ಧನ್ಯವಾದಗಳನ್ನು ಹೇಳ್ತಾ, ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ.